ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ? ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಸಕಾಲಕ್ಕೆ ಸರಿಯಾಗಿ ನಿಮ್ಮನ್ನ ಕಾಪಾಡ್ತಾ ಇದೆ. ಹಾಗೆ ಭಗವಂತನ ಕೃಪೆ ಕೂಡ ನಿಮ್ಮ ಮೇಲೆ ಇದೆ. ಅಂದ್ರೆ ನೀವು ನಂಬಿದ ದೇವತೆಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲಿದೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಸ್ನೇಹಿತರೆ, ನಾವೆಲ್ಲರೂ ಸೇರಿ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಅದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ನೆರೆಹೊರೆ ರಾಷ್ಟ್ರದವರಿಗೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ, ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಲ್ವಾ. ಆ ಎಲ್ಲ ಸಮಸ್ಯೆಗಳು ಕಷ್ಟಗಳು ದೂರವಾಗಲಿ ಅಂತ ಹೇಳಿ ಆ ಗುರುವಿನಲ್ಲಿ ಶ್ರದ್ಧೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡೋಣ. ಅದರಲ್ಲೂ ಇನ್ನೊಂದು ಏನಪ್ಪ ವಿಚಾರ ಅಂದರೆ, ಆದಷ್ಟು ಬೇಗ ಈ ಯುದ್ಧದ ಸಮಸ್ಯೆ ಬಗೆಹರಿಲಿ, ಎಲ್ಲ ಶಾಂತವಾಗಲಿ, ಮೊದಲಿನಂತೆ ಎಲ್ಲ ರೀತಿಯ ಒಂದು ವಿಚಾರಗಳು ಚೇತರಿಸ್ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಗುರುವಿಗೆ ಒಂದು ನಿಷ್ಕಲ್ಮಶ ಭಾವದಿಂದ, ಸ್ವಾರ್ಥಕ್ಕೆ ನಮಗೋಸ್ಕರ ಅಲ್ಲ, ಸ್ವಾರ್ಥಕ್ಕೆ ನಮಗೋಸ್ಕರ ನಾವು ಯಾವಾಗಲಾದರೂ ಏನಾದರೂ ಕೇಳ್ಕೊಳ್ತಾನೆ ಇರ್ತೀವಲ್ವ, ಆದರೆ ನಿಸ್ವಾರ್ಥವಾಗಿ ಈ ಜಗತ್ತಿಗೆ ಒಳ್ಳೆಯದಾಗಲಿ ಅಂಥೇಳಿ ತುಪ್ಪದ 2 ದೀಪಗಳನ್ನು ಬೆಳಗಿಸುವ ಮೂಲಕ ನಾವು ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಿಮ್ಗೆ ಯಾವಾಗ ಆಗುತ್ತೋ, ನಾಳೆ ಆಗುತ್ತೋ, ನಾಡಿದ್ದಾಗುತ್ತೋ, ಗುರುವಾರ ಆಗುತ್ತೋ, ಅದು ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ನಾವೆಲ್ಲರೂ ಒಂದು 2 ತುಪ್ಪದ ದೀಪಗಳನ್ನು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬಾಬಾರವರ ಬಳಿ, ನೀವು ನಂಬಿದ ಗುರುವಿನ ಬಳಿ, ನೀವು ನಂಬಿದ ದೈವಶಕ್ತಿಗಳ ಬಳಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ, ಖಂಡಿತ ಆ ಗುರು ಈ ಜಗತ್ತಿಗೆ ಆವರಿಸಿರುವ ಅಂಧಕಾರವನ್ನು ದೂರ ಮಾಡಿ ಖಂಡಿತ ಒಂದು ಪ್ರಕಾಶಮಾನವಾದ ಶಾಂತಿಯುತವಾದ ಬೆಳಕನ್ನು ಕಾಣಿಸ್ತಾರೆ. ನಂಬಿಕೆಯಿಂದ ನಾವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡೋಣ. ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗಿಗೆ ಅಂದರೆ ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಮೂಲಕ ನೀವು ಕೆಲವು ಪಾಠಗಳನ್ನು ಕಲ್ತ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ. ಹಾಗೆ ಮುಂದೆ ಯಾವೆಲ್ಲ ರೀತಿಯಲ್ಲಿ ಒಂದು ಡಿಸಿಷನ್ ತಗೊಳ್ಬೇಕು ಅನ್ನೋದನ್ನು ಕೂಡ ನಿಮಗೆ ಸ್ಪಷ್ಟತೆಯ ಮೂಲಕ ನಿಮಗೊಂದು ಮಾರ್ಗದರ್ಶನ ಮಾಡುತ್ತೆ. ಹಾಗಾದರೆ ಮನಃಪೂರ್ವಕವಾಗಿ ಗುರು ಸ್ಮರಣೆ ಹಾಗೆ ದೈವದ ಸ್ಮರಣೆಯನ್ನು ಮಾಡಿಕೊಂಡು ಈ ಬ್ರಹ್ಮಾಂಡದ ಎನರ್ಜಿಗೆ ಕನೆಕ್ಟ್ ಆಗಿ ಓಂ ಸಾಯಿರಾಮ್ ಅಂತ ಹೇಳಿ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಶರೀರ ಬಹಳ ಭಾರವಾಗಿದೆ, ಸುಸ್ತು ಆಯಾಸ ಇದ್ದಕ್ಕಿದ್ದ ಹಾಗೆ ಕಾಡ್ತಾ ಇದೆ, ಇಲ್ಲ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಚರ್ಮದಲ್ಲಿ ಏನೋ ಒಂದು ರೀತಿ ಕಿರಿಕಿರಿ ಉರಿಯ ಅನುಭವ ಆಗ್ತಾ ಇದೆ. ಶರೀರ ಆಯಾಸ ಆಗ್ತಾ ಇಲ್ಲ, ಇಲ್ಲಿ ನಿಮ್ಮ ಊರ್ಜೆಗಳು ಆಯಾಸ ಆಗ್ತಾ ಇದೆ, ಅಂದರೆ ಅಚೇತನ ಮನಸ್ಸು ಆಯಾಸ ಆಗ್ತಾ ಇದೆ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಶರೀರಕ್ಕೆ ಔಷಧಿಯ ಅಗತ್ಯಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಮ್ಮ ದೃಷ್ಟಿಕೋನಕ್ಕಿಂತ ನಿಮ್ಮ ಶ್ರಮಕ್ಕಿಂತ ಹೆಚ್ಚಾಗಿ ನಿಮ್ಮ ಶರೀರಕ್ಕೆ ನೀವಿಲ್ಲಿ ಒಂದು ಪರ್ಮಿಷನನ್ನು ಕೊಡಬೇಕು, ಅಂದರೆ ಒಂದು ಒಪ್ಪಿಗೆಯನ್ನು ಕೊಡಬೇಕಾದಂತಹ ಸಂದರ್ಭ ಇದಾಗಿದೆ. ಈ ಸಮಯದಲ್ಲಿ ಈ ಶರೀರ ತನ್ನನ್ನು ತಾನು ಸರಿಪಡಿಸ್ಕೊಳ್ಳಲು ಅಂದರೆ ಗುಣಪಡಿಸ್ಕೊಳ್ಳಲು ಹಂಬಲಿಸ್ತಾ ಇದೆ ಅನ್ನೋ ಸೂಚನೆ ಸಿಗ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ದೇಹಕ್ಕೆ ಆಯಾಸ ಆಗಿಲ್ಲ, ನಿಮ್ಮ ಮನಸ್ಸಿಗೆ ಆಯಾಸ ಆಗಿದೆ. ಹಾಗೆ ನಿಮ್ಮ ಒಂದು ಯೋಚನೆಗಳು ಒತ್ತಡಗಳು ಮುಂದೇನು ಅನ್ನೋ ಭಯ ಆತಂಕ, ಈಗಿನ ಕೆಲವು ಸಮಸ್ಯೆಗಳು ಪರಿವರ್ತನೆ ಆಗ್ತಾವೋ ಇಲ್ಲೋ, ನಾನು ಅಂದ್ಕೊಂಡಿದ್ದು ನಡೆಯುತ್ತೋ ಇಲ್ಲೋ ಅನ್ನೋ ರೀತಿಲಿ ಒತ್ತಡ ಉಂಟಾಗಿದೆ. ಅದು ಸಚೇತ ಮನಸ್ಸನ್ನು ಆಯಾಸಗೊಳಿಸಿದೆ. ಹಾಗಾಗಿ ಇಲ್ಲಿ ನಿಮ್ಮ ದೇಹಕ್ಕೆ ಆಯಾಸ ಆಗಿಲ್ಲ, ನಿಮ್ಮ ಮನಸ್ಸಿಗೆ ಆಯಾಸ ಆಗಿರೋದ್ರಿಂದ, ಅಂದರೆ ಆ ಊರ್ಜೆಗೆ ಆಯಾಸ ಆಗಿರೋದ್ರಿಂದ ಇಲ್ಲಿ ನಿಮ್ಮ ದೇಹ ಆ ಊರ್ಜೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ಐ ರಿಲೀಸ್ ಅಂತ ಹೇಳಿ ಆ ಒಂದು ನೆಗೆಟಿವ್ ಒತ್ತಡಗಳನ್ನು ನೀವು ಹೊರಗೆ ಹಾಕಬೇಕು. ಕೆಲವು ನಿಮಿಷಗಳು ನೀವು ಮೌನವಾಗಿದ್ದು, ಅದು ಮಲಗಬೇಕಾದ್ರೆ ಆಗಿರ್ಬೋದು, ಮಲಗಿದ್ದಾಗಿರ್ಬೋದು, ಕುಳಿತಾಗಿರ್ಬೋದು, ನಿಂತಾಗಿರ್ಬೋದು, ಒಬ್ಬರೇ ಇದ್ದಾಗಿರ್ಬೋದು, ನಿಮಗೆ ನೀವು ಹೇಳಿಕೊಳ್ಬೇಕು, ನನ್ನಲ್ಲಿರುವ ಈ ಒತ್ತಡಗಳು ಸಮಸ್ಯೆಗಳ ಭಾರ ಇಳಿತಾ ಇದೆ, ರಿಲೀಸ್ ಆಗ್ತಾ ಇದೆ. ನನ್ನ ದೇಹದಲ್ಲಿ ಒಂದು ದೈವಿಕ ಶಕ್ತಿ ಇಳಿತಾ ಇದೆ, ನನ್ನ ಶರೀರ ಆ ದೈವಿಕ ಶಕ್ತಿಯ ಊರ್ಜೆಗಳಿಂದ ರೀಚಾರ್ಜ್ ಆಗ್ತಾ ಇದೆ, ನಾನು ರೀಚಾರ್ಜ್ ಆಗ್ತಾ ಇದ್ದೀನಿ ಅಂಥೇಳಿ ನಿಮಗೆ ನೀವೇ ಶಾಂತವಾಗಿ ಹೇಳ್ಕೊಳ್ಳಿ ಅನ್ನೋ ರೀತಿಲಿ, ಅಂದರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಎನರ್ಜಿ ಈಗ ಒಂದು ವಿಚಾರದತ್ತ ಹೋಗ್ತಾ ಇದೆ. ಅದು ಪ್ರೀತಿ, ಸಂತಾನ, ಮದುವೆ, ಕೆಲಸ, ಇಲ್ಲ ನ್ಯಾಯ ಸಿಕ್ಕಿಲ್ಲ, ಇಲ್ಲ ಇಷ್ಟ್ಯಾಕೆ ದುಃಖ, ಇವ್ರು ಯಾಕೆ ನನಗೆ ಹಿಂಸೆ ಮಾಡ್ತಾ ಇದ್ದಾರೆ, ಹೀಗೆ ಅನೇಕ ರೀತಿಯ ಒತ್ತಡಗಳ ಊರ್ಜೆಗಳ ಹಿಂದೆ ಹೋಗ್ತಾ ಇದೆ. ಅಂದರೆ ಆ ಊರ್ಜೆಗಳಲ್ಲಿ ನೀವು ಚಲಿಸ್ತಾ ಇದ್ದೀರಾ. ಅಂದರೆ ಅದು ಒಂದು ಅಚೇತ ಮನಸ್ಸು, ಅಂದರೆ ಸಚೇತ ಮನಸ್ಸು ಈಗ ನಿಮ್ಮಲ್ಲಿ ಇದರ ಒಂದು ಒತ್ತಡವನ್ನು ಅನುಭವಿಸ್ತಾ ಇರೋದ್ರಿಂದ ನಿಮ್ಮ ಮನಸ್ಸು ಈಗ ನಿಮ್ಮ ದೇಹದಲ್ಲಿ ಇಲ್ಲೇ ಇಲ್ಲ, ಆ ಆಲೋಚನೆಗಳು ಹರಿದಾಡ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ದೇಹ ಆ ಆಲೋಚನೆಗಳಿಗೆ ಆ ಒಂದು ಊರ್ಜೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ದೇಹಕ್ಕೆ ಆಯಾಸ, ಕಿರಿಕಿರಿ, ಉದ್ವೇಗ, ಒತ್ತಡ ಹೆಚ್ಚಾಗ್ತಾ ಇದೆ ಅನ್ನೋ ರೀತಿಯಲ್ಲಿ, ಅಂದರೆ ಪಾಸಿಟಿವ್ ಎನರ್ಜಿ ಅನ್ನೋದೇ ನಿಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ಈ ಎಲ್ಲ ಸಮಸ್ಯೆಗಳು ಇದ್ದಾವೆ, ಅವುಗಳು ಒಂದು ಕಾರಣಕ್ಕಾಗಿಯೇ ಬಂದಿದ್ದಾವೆ. ಖಂಡಿತ ಅವುಗಳು ನನ್ನಿಂದ
ಹೋಗ್ತವೆ ಅನ್ನೋ ಭರವಸೆಗಿಂತ ಮುಂದೇನು, ಇವುಗಳಿಂದ ನಾನು ಹೇಗೆ ಹೊರಗೆ ಬರೋದು, ಇಂತಹ ಆತಂಕ, ನನಗೆ ನೋವಿದೆ, ದುಃಖ ಇದೆ, ಈ ಆಸೆ ಇದೆ, ಕೈಗೂಡ್ತಾ ಇಲ್ಲ, ಇಂಥ ಒಂದು ಒತ್ತಡದ ಮನಸ್ಸಿಗೆ ಈ ಸಮಯದಲ್ಲಿ ಕಾರಣರಾಗಿದ್ದೀರಾ. ಹಾಗಾಗಿ ನಿಮ್ಮ ಸಚೇತ ಮನಸ್ಸು ಅಂದರೆ ನೀವು ಏನನ್ನ ಪದೇ 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 ದಿನನಿತ್ಯದಲ್ಲಿ ಯೋಚಿಸ್ತಾ ಇದ್ದೀರಾ ಅದನ್ನೇ ಅದು ಒಪ್ಕೊಳ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ದೇಹಕ್ಕೆ, ನಿಮ್ಮ ದೇಹದಲ್ಲಿರುವ ಎಲ್ಲ ರೀತಿಯ ಒಂದು ಸಿಸ್ಟಮಿಗೆ ನೀವು ಹೇಳ್ತಾ ಇದ್ದೀರಾ, ನನಗೆ ಈ ರೀತಿ ಸಮಸ್ಯೆ ಇದೆ, ನನಗೆ ಈ ರೀತಿ ಕಾಯಿಲೆ ಇದೆ, ನನಗೆ ಈ ರೀತಿ ಕೊರತೆ ಇದೆ, ಈ ರೀತಿಯಾಗಿ ನನಗೆ ಅದು ಸಿಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಹೀಗೆ ಆಗೋದು, ನನಗೆ ಒಳ್ಳೇದಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ದಿನನಿತ್ಯ ನೆಗೆಟಿವ್ ವಿಚಾರಗಳನ್ನೇ ನಿಮ್ಮ ಸಚೇತ ಮನಸ್ಸಿಗೆ ಕಳಿಸ್ತಾ ಇದ್ದೀರಾ. ಆ ಅವಚೇತನ ಮನಸ್ಸು ಈಗ ಆಯಾಸಗೊಂಡಿದೆ. ಆ ಆಯಾಸ ನಿಮ್ಮ ದೇಹಕ್ಕೆ ಈಗ ನಿಮಗೆ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಎನರ್ಜಿಗೆ ಇದು ಕನೆಕ್ಟ್ ಆಗ್ತದೆ, ಎಲ್ಲರಿಗೂ ಅಂತ ಅಲ್ಲ, ಆದರೆ ಕೆಲವರಿಗಂತೂ ಸಾಕಷ್ಟು ಜನರಿಗೆ ಈ ಎನರ್ಜಿ ಕನೆಕ್ಟ್ ಆಗಿದೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಆಸೆ ಇದೆ, ಇಚ್ಛೆ ಇದೆ, ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಿಮಗೆ ಕೆಲವು ದುರ್ಬಲತೆಗಳು ಕಾಡ್ತಾ ಇದ್ದಾವೆ. ಅದು ಆಗತ್ತೆ ನಿಮ್ಮಿಂದ, ಆದರೆ ನಿಮ್ಮ ಮನಸ್ಸಲ್ಲಿ ಅದ್ರ ಬಗ್ಗೆ ಸಕಾರಾತ್ಮಕ ಆಲೋಚನೆಗಿಂತ ನಕಾರಾತ್ಮಕ ವಿಚಾರವೇ ಹೆಚ್ಚಾಗಿದೆ. ಹಾಗಾಗಿ ನಿಮ್ಮ ದೇಹಕ್ಕಿಂತ ನಿಮ್ಮ ಮನಸ್ಸು ಅಂದರೆ ನಿಮ್ಮ ಸಚೇತ ಅವಚೇತನ ಮನಸ್ಸು ಈಗ ಆಯಾಸಗೊಂಡಿದೆ ಅಂತೇಳಿ ಬರ್ತಾ ಇದೆ. ಹಾಗಾಗಿ ಬೇರೆ ಯಾರೋ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ, ಕೆಲವು ಔಷಧಿಗಳನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮನ್ನು ಗುಣಪಡಿಸ್ಕೊಳ್ಳೋದಕ್ಕಿಂತ, ಅಂದರೆ ಹೀಲ್ ಮಾಡ್ಕೊಳ್ಳೋದಕ್ಕಿಂತ ಗುರುವಿನ ಮೇಲೆ ನಂಬಿಕೆ ಇಟ್ಟು, ನೀವು ನಂಬಿದ ದೈವಶಕ್ತಿಗಳ ಮೇಲೆ ನಂಬಿಕೆ ಇಟ್ಟು, ಈ ಬ್ರಹ್ಮಾಂಡದ ಈ ಪ್ರಕೃತಿಯ ಶಕ್ತಿಗಳ ಮೇಲೆ ನಂಬಿಕೆ ಇಡಿ. ಆ ಎಲ್ಲ ಶಕ್ತಿಗಳು ನಿಮ್ಮನ್ನು ಹೀಲ್ ಮಾಡುವಂಥ ಒಂದು ಶಕ್ತಿಯನ್ನು ಹೊಂದಿದ್ದಾವೆ. ಹಾಗೆ ನೀವು ನಿಮಗೆ ಹೇಳ್ಕೊಳ್ಳಿ, ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನನ್ನ ಶರೀರವನ್ನು ನಾನು ರೀಸೆಟ್ ಮಾಡ್ಕೊಳ್ತಾ ಇದ್ದೀನಿ, ನಾನು ನಂಬಿದ ದೈವಿಕ ಶಕ್ತಿಯ ಊರ್ಜೆಗಳು ನನ್ನಲ್ಲಿ ಇಳೀತಾ ಇದ್ದಾವೆ, ನನ್ನ ಶರೀರ ಆ ದೈವಿಕ ಶಕ್ತಿಯ ಊರ್ಜೆಗಳಿಂದ ರೀಚಾರ್ಜ್ ಆಗ್ತಾ ಇದೆ ಅಂತೇಳಿ ನಿಮಗೆ ನೀವೇ ಹೇಳ್ಕೊಳ್ಬೇಕು. ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಳುವಂಥ ಸಮಯ ಇದು. ಬೇರೆ ಯಾರೋ ಬಂದು ಭರವಸೆ ತುಂಬ್ತಾರೆ, ಯಾರೋ ಬಂದು ನನ್ನನ್ನು ಹೀಲ್ ಮಾಡ್ತಾರೆ, ಇಲ್ಲ ನಾನೇ ಎಲ್ಲೋ ಹೋಗಿ ಹಣ ಕೊಟ್ಟು ಈ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳೋಣ ಅನ್ನೋದನ್ನು ಬಿಟ್ಟುಬಿಡಿ, ಮನಸ್ಸಿಂದ ಹೊರಗೆ ತೆಗೆದುಬಿಡಿ. ಹಾಗಾಗಿ ಇಲ್ಲಿ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಭರವಸೆಯ ಸಂದೇಶವನ್ನು ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ನೀವೇ ಕೊಡಬೇಕಿಲ್ಲಿ. ನಾನು ನನ್ನನ್ನು ಮತ್ತೆ ರೀಸೆಟ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಶಕ್ತಿಗಳು ನನ್ನಲ್ಲಿ ಮತ್ತೆ ಮರಳಿ ಬರ್ತಾ ಇದ್ದಾವೆ, ನನಗೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ಭರವಸೆ ಇದೆ, ನನ್ನಿಂದ ಸಾಧ್ಯ ಆಗತ್ತೆ, ನನ್ನ ಕನಸು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನನಗೆ ನನ್ನ ದೈವಿಕ ಶಕ್ತಿಯ ಆಶೀರ್ವಾದ ಪ್ರೊಟೆಕ್ಟ್ ಮಾಡ್ತಾ ಇದೆ, ಈ ಪ್ರಕೃತಿಯು ಕೂಡ ನನಗೆ ಸಹಾಯ ಮಾಡ್ತದೆ, ಅದಕ್ಕೆ ನಾನು ವಿಧೇಯಕನಾಗಿದ್ದೀನಿ, ಅದಕ್ಕೆ ನನ್ನಿಂದ ಕೂಡ ನನಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆ ಪ್ರಕೃತಿಯ ಎನರ್ಜಿಗೂ ಕೂಡ ನೀವು ಕನೆಕ್ಟ್ ಆಗಬೇಕು. ಹಾಗೆ ನೀವು ಆ ಪ್ರಕೃತಿಗೂ ಕೂಡ ಸಹಾಯ ಮಾಡಬೇಕು. ನಿಮ್ಮ ಮನೆಯಲ್ಲೇ ಒಂದು ಗಿಡ ಬೆಳೆಸಿದ್ದೀರಾ ಅಂದರೆ ಅದರ ಪಾಲನೆ ಪೋಷಣೆಯನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು, ಬಿಡೋ ಹಾಗಿಲ್ಲ. ಅದು ನೀವು ರೈತರಾಗಿದ್ದರೆ, ಅದು ನೀವು ತರಕಾರಿ ಬೆಳಿತೀರೋ, ಇಲ್ಲ ಗದ್ದೆ ಏನು ಮಾಡ್ತಿರೋ, ತೋಟ ಮಾಡ್ತಿರೋ, ಇಲ್ಲ ಅದು ಯಾವುದೂ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡ ನೆಟ್ಟಿದ್ದೀರೋ, ಇಲ್ಲ ಪಾಟಲ್ಲಿ ವಿವಿಧ ರೀತಿಯ ಗಿಡಗಳನ್ನು ಬೆಳೆಸ್ಕೊಂಡಿದ್ದೀರೋ, ಅವುಗಳ ಸೇವೆಯನ್ನು ನೀವು ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಆಗ ನೀವು ಹೀಲ್ ಆಗ್ತೀರ ಒಳಗಿನಿಂದ. ಅಂದರೆ ನೀವು ಅಂದ್ಕೊಳ್ಬೋದು, ಆ ಹೂವಿನ ಗಿಡ ಸಾಕಿದ್ದೀನಿ, ಅದಕ್ಕೆ ನಾನು ಯಾವಾಗ ನೀರು ಹಾಕ್ತೀನಿ, ಅದು ನಂಗೆ ಹೂವು ಕೊಡುತ್ತೆ ಅನ್ನೋ ಸ್ವಾರ್ಥದಿಂದ ಸಾಕಿದ್ದೀರಾ ಅಂದರೆ ಆ ಒಂದು ಉದ್ದೇಶವನ್ನು ಈ ಕ್ಷಣವೇ ಬಿಟ್ಟು ಮರುಕ್ಷಣ, ಅದು ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಆ ಗಿಡದ ಬಳಿ ಹೋಗಿ, ನೀನು ನನ್ನ ಸ್ನೇಹಿತೆ, ಗೆಳತಿ ಅನ್ನೋ ರೀತಿಯಲ್ಲಿ, ಅಂದರೆ ಅದು ಪ್ರಕೃತಿ ಅಲ್ವಾ, ಒಂದು ಹೆಣ್ಣು, ಆ ರೀತಿಯಾಗಿ ಅದರ ಜೊತೆ ಮಾತನಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ಅದನ್ನು ಮುಟ್ಟೋದಾಗಿರ್ಬೋದು, ಆ ಹೂಗಳನ್ನು ನೋಡೋದಾಗಿರ್ಬೋದು, ಸ್ವಲ್ಪ ನೀರು ಹಾಕೋದಾಗಿರ್ಬೋದು, ಅದ್ರ ಜೊತೆ ಮಾತನಾಡೋದಾಗಿರ್ಬೋದು, ಈ ರೀತಿಯ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಹಾಗೆ ನೀವು ಯಾವುದರಲ್ಲಿ ಕಳೆದು ಹೋಗಿದ್ದೀರಲ್ಲ, ನಿಮ್ಮ ಊರ್ಜೆಗಳು ಯಾವುದರಲ್ಲಿ ಕಳೆದು ಹೋಗಿದ್ದಾವೆ, ಅದರಿಂದ ನಿಮ್ಮ ದೇಹಕ್ಕೆ ಶಕ್ತಿ ಇಲ್ಲದಂತಾಗಿ ನಿಮ್ಮ ದೇಹ ಇದ್ದಕ್ಕಿದ್ದ ಹಾಗೆ ಆಯಾಸ, ಭಾರ, ಎಲ್ಲೋ ಒಂದು ರೀತಿ ಕಿರಿಕಿರಿ, ನೋವನ್ನು ಅನುಭವಿಸ್ತಾ ಇದೆಯಲ್ಲ, ಅದರಿಂದ ಹೀಲ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗಾಗಿ ಇಲ್ಲಿ ನಾನು ತುಂಬ ಸರಳ ಪರಿಹಾರಗಳನ್ನೇ ಹೇಳ್ತೀನಿ. ಯಾವುದೇ ರೀತಿಯ ಹಣ ಖರ್ಚು ಮಾಡಬೇಕಾಗಿಲ್ಲ, ನೀವು ಹಣ ಖರ್ಚು ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಯಾಕಂದರೆ ಈ ಪ್ರಕೃತಿ ತುಂಬ ದೈವಿಕ ಶಕ್ತಿಗಳನ್ನು ಒಳಗೊಂಡಿದೆ. ಯಾಕಂದರೆ ಅದು ಭಗವಂತನ ಸೃಷ್ಟಿಯಾಗಿದೆ, ನಾವು ಕೂಡ ಭಗವಂತನ ಸೃಷ್ಟಿಯಾಗಿದ್ವಿ. ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಭಗವಂತ ಅದರದ್ದೇ ಆದ ಶಕ್ತಿಯನ್ನು, ಅದರದ್ದೇ ಆದ ಕರ್ಮಗಳ ರೂಪದಲ್ಲಿ ತುಂಬಿಸಿರ್ತಾರೆ. ಹಾಗಾಗಿ ನೀವಿಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹಣ ಖರ್ಚು ಮಾಡ್ಕೊಳ್ಳೋದು ಇಲ್ಲ. ನಾಳೆ ಅವ್ರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ, ಹಾಗಾಗಿ ನಾನು ಅಲ್ಲಿ ಹೋಗಿ ಹಣ ಖರ್ಚು ಮಾಡಿ ಪೂಜೆ ಇಲ್ಲ. ನೀವು ಪೂಜೆ ಮಾಡೋದು ಬೇಡ ಅಂತ ಹೇಳಿಲ್ಲ. ಪೂಜೆ, ಪುನಸ್ಕಾರ, ವ್ರತ ಏನಾದರೂ ಮಾಡಿರಿ, ಹೋಮ ಹವನ ಏನಾದರೂ ಮಾಡಿರಿ, ಅದನ್ನು ಸ್ವಾರ್ಥದಿಂದ ಮಾಡಿಬಿಡ್ರಿ, ನಿಸ್ವಾರ್ಥದಿಂದ ಮಾಡಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ
ಆಗ ಅದು ಒಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ನಿಮ್ಮನ್ನು, ಹಾಗೆ ಆ ಬ್ರಹ್ಮಾಂಡದ ಶಕ್ತಿಯನ್ನು. ಹಾಗೆ ಬ್ರಹ್ಮಾಂಡದ ಶಕ್ತಿ ಅಂದರೆ ನೀವು ಯಾವ ಒಂದು ದೇವರನ್ನು ಗುರುವನ್ನು ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ, ಅದೇ ಬ್ರಹ್ಮಾಂಡದ ಶಕ್ತಿ. ಆ ಶಕ್ತಿಗೆ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ. ಅಂದರೆ ಆ ಶಕ್ತಿಯ ಬಳಿ ಕರ್ಕೊಂಡು ಹೋಗಲಿಕ್ಕೆ ಈ ಪೂಜೆ ಪುನಸ್ಕಾರ, ವ್ರತ, ನಾಮಸ್ಮರಣೆ, ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮಗೆ ಸಹಾಯ ಮಾಡ್ತವೆ. ಅವರು ನಿಮ್ಮ ಬಳಿ ಬರಲಿಕ್ಕೆ, ಸರಾಗವಾಗಿ ಬರಲಿಕ್ಕೆ, ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ಬರಲಿಕ್ಕೆ ಇವೇ ಉತ್ತಮ ಮಾರ್ಗಗಳನ್ನು ಸೃಷ್ಟಿಸ್ತಾ ಇದ್ದಾವೆ. ನೀವು ಕೂಡ ಅವ್ರ ಹತ್ರ ಹೋಗಲಿಕ್ಕೆ ಇವೇ ಉತ್ತಮ ಮಾರ್ಗಗಳಾಗಿವೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ಗೊಂದಲ ಮಾಡ್ಕೊಳ್ಬೇಡಿ, ನಾನು ಅಷ್ಟೆಲ್ಲ ಪೂಜೆ ಮಾಡಿದೆ, ಅಷ್ಟೆಲ್ಲ ಸೇವೆ ಮಾಡಿದೆ, ನನ್ನ ಜೀವನದಲ್ಲಿ ಏನೂ ಆಗಿಲ್ಲ ಅಂಥೇಳಿ. ನೀವು ಮಾಡಿದ್ದು ನಿಮ್ಮ ಒಂದು ಸ್ವಾರ್ಥಕ್ಕೆ, ಅಂದರೆ ನನಗೆಲ್ಲ ಒಳ್ಳೆಯದಾಗಬೇಕು, ಅದು ಬೇಕು ಇದು ಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಬಿಟ್ಬಿಡಿ. ಎಲ್ಲ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ನೀವು ಒಂದು ನಿಷ್ಕಲ್ಮಶ ಭಾವದಿಂದ ಒಂದು ಭಗವಂತನಿಗೆ ಶರಣ ಆದಾಗ ಖಂಡಿತ ನಿಮ್ಗೆ ಏನು ಬೇಕು ಏನು ಬೇಡ ಅದನ್ನು ವ್ಯವಸ್ಥಿತವಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ರೂಪದಲ್ಲಿ ಆ ಭಗವಂತನ ಯಾವುದಾದ್ರೂ ಒಂದು ಸಹಾಯದ ಮೂಲಕ ಬಂದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಗುಣಪಡಿಸ್ತಾರೆ. ಹಾಗೆ ಆ ಆಸೆ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಹಾಗೆ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಕೂಡ ನಿಮಗೆ ಸಹಾಯ ಸಿಗುತ್ತೆ, ಅಂದರೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಯಾವುದು ಗಿಡ ಇಲ್ಲ ಅಂದರೆ ಒಂದು ಪುಟ್ಟ ಗಿಡವನ್ನು ತಂದು ನೆಟ್ಟು ಅದರ ಜೊತೆ ಮಾತನಾಡುವ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಖಂಡಿತ ನೋಡಿ, ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ, ಒತ್ತಡಗಳಿಂದ, ಮನಸ್ಸಿನ ಭಾರದಿಂದ, ಕಾಯಿಲೆಯಿಂದ, ಅನಾರೋಗ್ಯದ ಸಮಸ್ಯೆಯಿಂದ ಹೀಲ್ ಆಗ್ತಾ ಹೋಗ್ತೀರಾ, ಗುಣಮುಖರಾಗ್ತಾ ಹೋಗ್ತೀರಾ. ಆಗ ಒಂದು ಪಾಸಿಟಿವ್ ಎನರ್ಜಿ, ಅಂದರೆ ಅದರಲ್ಲಿ ಎಷ್ಟು ಎನರ್ಜಿ ಇರುತ್ತೋ ಆ ಎನರ್ಜಿಯನ್ನು ಅದು ನಿಮಗೆ ಬ್ಲಸ್ ಮೂಲಕ ಕೊಡ್ತಾ ಹೋಗುತ್ತೆ. ಅಂದರೆ ಆ ಗಿಡ ಬಯಸುತ್ತೆ, ನನ್ನ ಗೆಳತಿ, ನನ್ನ ಗೆಳೆಯ, ಅಂದರೆ ನೀವು ಯಾವ ರೀತಿ ಒಂದು ಎನರ್ಜಿಯೊಂದಿಗೆ ಅದಕ್ಕೆ ಕನೆಕ್ಟ್ ಆಗ್ತೀರೋ ಅವರ ಮನಸ್ಸಲ್ಲಿ ಈ ರೀತಿ ಒಂದು ಭಾರ ಇದೆ, ಅದು ತಿಳ್ಕೊಳ್ಳುತ್ತೆ. ಯಾಕಂದರೆ ಅದು ಮಾತನಾಡೋದಿಲ್ಲಲ್ಲ, ಯಾವ ಎನರ್ಜಿ ಅದು ನಮ್ಮ ಮನಸ್ಸಲ್ಲಿರೋ ಒಂದು ವಿಚಾರವನ್ನು ತಿಳ್ಕೊಳ್ತದೆ. ಅದು ಪ್ರಾಣಿ, ಪಕ್ಷಿ, ಒಂದು ಗಿಡ ಯಾವುದೇ ಆಗಿರ್ಬೋದು. ಆವಾಗ ಏನಾಗುತ್ತೆ ಅಂದರೆ ಅದು ನಿಮ್ಮ ಒಂದು ಮನಸ್ಥಿತಿಯನ್ನು ನೀವು ಹೇಳ್ಕೊಳ್ಳದೇ ಇದ್ದರೂ ಕೂಡ ಅದು ತಿಳ್ಕೊಂಡು, ಇಲ್ಲ ನೀವು ಹೇಳ್ಕೊಂಡ್ರೂ ಕೂಡ ಅದು ತಿಳ್ಕೊಂಡು ಅದಕ್ಕೊಂದು ಪರಿಹಾರ ಸೂಚನೆಯನ್ನು ಅದರ ಒಂದು ಎನರ್ಜಿಯ ಮೂಲಕ ನಿಮಗೆ ರೀಚಾರ್ಜ್ ಮಾಡುತ್ತೆ. ಹಾಗಾಗಿ ಇದು ಒಂದು ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತದೆ. ಹಾಗೆ ಬಾಬಾ ನಿಮ್ಮ ಕನಸಿನಲ್ಲಿ ಆದಷ್ಟು ಬೇಗನೆ ಬಂದು ಕೆಲವು ಸೂಚನೆಗಳನ್ನು ಕೊಡ್ತಾರೆ. ಯಾಕಂದರೆ ಈಗ ನಿಮ್ಮ ಒಂದು ದೈಹಿಕ ಮಾನಸಿಕ ಸ್ಥಿತಿ ಅಷ್ಟಾಗಿ ಸರಿ ಇಲ್ಲ. ಹಾಗಾಗಿ ಅವರೇ ನಿಮ್ಮನ್ನು ಕನಸಿನ ಮೂಲಕ ಒಂದು ಕಮ್ಯುನಿಕೇಟ್ ಆಗಿ ಹೀಲ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗೆ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಕೂಡ ನೀವು ಮಾಡ್ತಾಯಿದ್ರಿ ಅಂದರೆ ಅದು ಕೂಡ ನಿಮಗೆ ಕಾಣದ ಒಂದು ದೃಷ್ಟಿ ಮೂಲಕ ಅದು ಕೂಡ ನಿಮ್ಮನ್ನು ಹೀಲ್ ಮಾಡ್ತಾಯಿದೆ. ನಿಮಗೆ ಅದು ಅರ್ಥ ಆಗ್ತಾಯಿಲ್ಲ, ಖಂಡಿತ ಅದು ಹೀಲ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತಾಯಿದೆ. ಬಾಬಾರವರ ಒಂದು ಶರಣದಲ್ಲಿ ಬಂದ ಮೇಲೆ, ಹಾಗೆ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ಮೇಲೆ, ನಿಮ್ಮ ಜೀವನದಲ್ಲಿ ನೀವು ತಿಳಿಯದೇನೋ ಏನಾದರೂ ತಪ್ಪು ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನೀವು ನಿಮ್ಮನ್ನು ತಿದ್ಕೊಳ್ತೀರಾ. ನಿಮಗೆ ನೀವೇ ಹೇಳ್ಕೊಳ್ತೀರಾ, ಇವತ್ತು ನಾನು ಇಷ್ಟು ತಪ್ಪು ಮಾಡಿದೆ, ಇದನ್ನು ನಾನು ತಿದ್ಕೊಳ್ಬೇಕಾಗಿತ್ತು, ಈ ರೀತಿ ಮಾಡಬಾರ್ದಿತ್ತು, ಆ ರೀತಿ ಮಾಡಬಾರ್ದಿತ್ತು ಅಂತೇಳಿ ನಿಮಗೆ ನೀವೇ ಒಂದು ಮಾತನಾಡ್ತಾ ಇದ್ದೀರಾ. ಅಂದರೆ ನಿಮ್ಮೊಳಗೂ ಒಬ್ಬರಿದ್ದಾರೆ, ಅಂದರೆ ನೀವು ಕನ್ನಡಿ ಎದುರಿಗೆ ನಿಂತರೆ ನಿಮ್ಮದೇ ಪ್ರತಿಬಿಂಬ ಕಾಣುತ್ತಲ್ಲ, ಆ ರೀತಿಯಾಗಿ ಈಗ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ, ನಾನು ಆ ರೀತಿ ಅವ್ರಿಗೆ ಮಾತಾಡಬಾರ್ದಿತ್ತು, ನಾನು ಇವತ್ತು ಈ ತಪ್ಪು ಮಾಡಬಾರ್ದಿತ್ತು, ಇದನ್ನು ಸುಧಾರಿಸ್ಕೊಳ್ಬೇಕು ಅನ್ನೋ ರೀತಿಲಿ. ಅಂದರೆ ನಿಮ್ಮ ಒಂದು ತಪ್ಪುಗಳನ್ನು ಸುಧಾರಿಸ್ಕೊಂಡು ಅದರ ಪ್ರಮಾಣವನ್ನು ತಗ್ಸ್ತಾ ಒಳ್ಳೆಯದರ ಪ್ರಮಾಣವನ್ನು ಕೂಡ್ತಾ ಇದ್ದೀರಾ. ಇವತ್ತು 10 ಒಂದು ವಿಚಾರಗಳನ್ನು ಇಟ್ಕೊಂಡಿದ್ರೆ ಅದರಲ್ಲಿ 5 ತಪ್ಪುಗಳಾಗಿದೆ ಅಂದರೆ ನಾಳೆ 5 ತಪ್ಪು ಮಾಡೋದಿಲ್ಲ, ಅದರಲ್ಲಿ ನೀವೊಂದು 2 ಕಡಿಮೆ ಆಗಿರುತ್ತೆ. ಈ ರೀತಿಯಾಗಿ ದಿನ ನೀವು ನಿಮ್ಮನ್ನು ಸುಧಾರಿಸ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಯಾವ ರೀತಿ ಅಂದರೆ ಯಾರ ಹತ್ರನೋ ಯಾರದ್ದೋ ಬಗ್ಗೆ ಸುಮ್ಮನೆ ಮಾತಾಡ್ತಾ ಇದ್ರಿ, ಈಗ ಅದರಿಂದ ಹೊರಗೆ ಬಂದಿದ್ದೀರಾ. ಕರ್ಮ ಅದು. ನಾನು ಇವ್ರ ಬಳಿ ನಿಂತು ಯಾರದ್ದೋ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ ಅದು ಒಂದು ಕರ್ಮವನ್ನು ನಾನು ತಗೊಳ್ತಾ ಇದ್ದೀನಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ವಾಸ್ತವವಾಗಿ. ಹಾಗೆ ಅವರ ಒಂದು ಎನರ್ಜಿಯನ್ನು ಕೂಡ ನೀವು ಇಗ್ನೋರ್ ಮಾಡ್ತಾಯಿದ್ರಿ. ಯಾರೋ ಬಂದು ನಿಮ್ಮ ಹತ್ರ ಏನೋ ಹೇಳಲಿಕ್ಕೆ ಬರ್ತಾಯಿದ್ದಾರೆ, ಇಲ್ಲ ಏನೋ ನಿಮ್ಮ ಹತ್ರ ಒಂದು ವಿಚಾರವನ್ನು ಮಾತಾಡ್ಲಿಕ್ಕೆ ಬರ್ತಾಯಿದ್ದಾರೆ, ಅದು ನಕಾರಾತ್ಮಕ ವಿಚಾರ ಅಂದರೆ ನೀವು ಅದನ್ನು ತಡೆ ಹಿಡಿತಾ ಇದ್ದೀರಾ. ಆ ರೀತಿ ವಿಚಾರ ಬೇಡ ಅನ್ನೋ ರೀತಿಯಲ್ಲಿ ಅದನ್ನು ತಪ್ಪಿಸ್ತಾ ಇದ್ದೀರಾ, ಇಲ್ಲ ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ಅಲ್ಲಿಂದ ಇಲ್ಲ ಅಂದರೆ ನೀವು ಮೌನವಾಗಿ ಹಿಂದೆ ಸರಿತಾ ಇದ್ದೀರಾ. ಈ ರೀತಿ ಒಂದು ಎನರ್ಜಿ ಅಂದರೆ ಆ ಒಂದು ಎನರ್ಜಿಗೆ, ನೆಗೆಟಿವ್ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಇಲ್ಲ, ಈಗ ಇಗ್ನೋರ್ ಮಾಡ್ತಾಯಿದ್ದೀರಿ. ಈ ರೀತಿಯ ಒಂದು ಸಾಮರ್ಥ್ಯ ನಿಮಗೆ ಸಿಕ್ಕಿದೆ ಅಂದರೆ ಅದು ಗುರುವಿನ ಬಲ ನಿಮ್ಮ ಜೊತೆಗಿದೆ ಅನ್ನುವ ಸೂಚನೆ ಕೂಡ ಇಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಇಲ್ಲಿ ನೀವು ಯಾವುದಕ್ಕೂ ಹೆದರೋದು ಬೇಡ. ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ ಅಂದರೆ ಮೂಲನೇ ಚೆನ್ನಾಗಿದೆ, ಅಂದರೆ ನೀವು ದೊಡ್ಡ ಮನೆ ಕಟ್ತಾ ಇದ್ದೀರಾ, ಅದಕ್ಕೆ ಫೌಂಡೇಶನ್ನೇ ತುಂಬ ಚೆನ್ನಾಗಿ ಹಾಕಿದ್ದೀರಾ ಅಂದರೆ ಆ ಮನೆ ಸುರಕ್ಷಿತವಾಗಿರುತ್ತೆ ಅಲ್ವಾ. ಅದೇ ರೀತಿ ಈಗ ನೀವು ಸತ್ಕಾರ್ಯ, ಸದ್ಗುಣ, ಒಂದು ಆಧ್ಯಾತ್ಮಿಕ ಪಯಣ, ಗುರುವಿನ ಶರಣದಲ್ಲಿರೋದು, ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಇರೋದು, ಇಷ್ಟು ಬೀಜವನ್ನು ಈಗ ನಿಮ್ಮ ಮನಸ್ಸಲ್ಲಿ ಬಿತ್ತಿದ್ದೀರಾ ಅಂದರೆ ಅದರ ಫಲ ಕೂಡ ಅಷ್ಟೇ ಸುಂದರವಾಗಿರುತ್ತೆ ಅನ್ನೋದು ಇಲ್ಲಿ ಸೂಚನೆ ನಿಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಮಾಟ ಮಂತ್ರದ ಸಮಸ್ಯೆ ಕೆಲವರಿಗೆ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಅದು ಆಸ್ತಿ ಕಿತ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಯಾರನ್ನು ವಶಪಡಿಸ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಅವರು ಯಾವುದನ್ನು ನಮ್ಮ ಹತ್ರ ಬಂದು ಕೇಳಬಾರ್ದು ಅನ್ನೋ ಉದ್ದೇಶಕ್ಕಾಗಿರ್ಬೋದು. ಒಟ್ಟಾರೆಯಾಗಿ ಒಂದಿಷ್ಟು ವಿಚಾರಗಳು ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದಾವೆ. ಆಗಿದೆ ಅಂತಲೇ ಸೂಚನೆ ಸಿಗ್ತಾ ಇದೆ. ಇಲ್ಲ ನೀವು ಹೋಗಬೇಕು, ಬಿಟ್ಟು ಹೋಗಬೇಕು ಅನ್ನೋ ರೀತಿಲೂ ಕೂಡ ಆಗಿರ್ಬೋದು. ಇದರ ಸೂಚನೆ ಹೇಗೆ ಸಿಗ್ತಾ ಇದೆ ನಿಮಗೆ ಅಂದರೆ ಇಲ್ಲಿ ಒಂದು ಅಡೆತಡೆ ಬರೋದು. ಅಂದರೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂಥೇಳಿ ವಿಶ್ವಾಸದಿಂದ ಅಂದ್ಕೊಂಡಿರ್ತೀರ, ಆದರೆ ನಾಳೆ
ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಬೇಡ, ನಾನು ಹೋಗಲ್ಲ ಇವತ್ತು, ನಾನು ಎದ್ದೇಳಲ್ಲ ಇವತ್ತು, ನಾನು ಪೂಜೆ ಮಾಡಲ್ಲ, ನಾಳೆ ಆದರೆ ಆಯಿತು, ನಾಡಿದ್ದಾದರೆ ಆಯಿತು ಅನ್ನೋ ರೀತಿ ಅದನ್ನು ಮುಂದೆ ತಳ್ತಾ ಇದ್ದೀರಾ ಅನ್ನೋದಕ್ಕೆ ಇದು ಕೂಡ ಒಂದು ಸೂಚನೆ ಆಗಿರುತ್ತೆ. ಹಾಗೆ ಒಂದು ಮೊದಲು ಇನ್ನೊಂದು ರೀತಿಯ ಒಂದು ಅಡೆತಡೆ ಏನು ಬರುತ್ತೆ ಅಂದರೆ, ಹಣದಲ್ಲಿ ತುಂಬ ಸಮಸ್ಯೆಗಳು ಉಂಟಾಗ್ತದೆ, ಆರ್ಥಿಕ ಸಮಸ್ಯೆಗಳು ಬಹಳ ಹೇರಳವಾಗ್ತವೆ. ಅಂದರೆ ನೀವೆಲ್ಲೂ ಹೋಗಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಾರ್ದು. ಅಂದರೆ ಹಣ ಇಲ್ಲ ಅಂದರೆ ಮನುಷ್ಯ ಮುಂದುವರಿಯೋದಿಲ್ಲ ಅಲ್ವಾ. ಮನೆಯಿಂದ ಹೊರಗೆ ಹೋಗಬೇಕು ಅಂದರೂ ಒಂದು ಸ್ವಲ್ಪನಾದರೂ ಹಣ ಇರಬೇಕು. ಏನೋ ಎಲ್ಲೋ ಯಾರ ಹತ್ರನೋ ಹೋಗ್ತೀನಿ, ಏನೋ ಮಾಡ್ತೀನಿ ಅಂದರೂ ಕೂಡ, ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೂ ಕೂಡ ನಿಮ್ಮ ಹತ್ರ ಒಂದು ಸ್ವಲ್ಪ ಹಣ ಬೇಕು ಅಂತೇಳಿ ಅನಿಸುತ್ತೆ ಅಲ್ವಾ. ₹1 ಕಾಣಿಕೆ ಹಾಕೋಕ್ಕಾಗಿರ್ಬೋದು, ಇಲ್ಲ ₹1 ಕರ್ಪೂರ ತೊಗೊಳಕ್ಕಾಗಿರ್ಬೋದು, ಇದಕ್ಕಾದರೂ ಬೇಕಲ್ವಾ. ಹಣದ ಪರಿಸ್ಥಿತಿ ಎಷ್ಟು ಹದಗೆಡತ್ತೆ ಅಂದರೆ, ಮಾಟ ಮಂತ್ರದ ಪ್ರಭಾವ ಆಗಿದ್ದಾಗ ನಿಮ್ಮನ್ನು ಮನೆಯಿಂದ ಹೊರಗೆ ಹೋಗೋಕ್ಕೆ ಬಿಡಲ್ಲ, ಯಾರ ಜೊತೆಗೂ ಬೆರೀಲಿಕ್ಕೂ ಬಿಡಲ್ಲ, ದುರ್ಬಲತೆಗೆ ಜಾರಿಸ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ ನಿಮ್ಮ ಶಕ್ತಿಗಳೆಲ್ಲ. ಇಷ್ಟೇ, ನಂದು ಮುಗೀತು, ನನ್ನ ಜೀವನ ಎಂಡ್ ಆಯಿತು, ಯಾವುದೂ ಬೇಡ ಅನ್ನೋ ರೀತಿಯಲ್ಲಿ ಕಿರಿಕಿರಿ, ಮನೇಲಿ ಜಗಳ, ಒಂದಕ್ಕೊಂದು ಅರ್ಥನೇ ಇಲ್ಲದೆ ಒಂದು ಕೆಲವು ವಿಚಾರಗಳು ಬಂದು ಸಣ್ಣ ಪುಟ್ಟ ವಿಚಾರಗಳು ತೊಗೊಂಡೋಗಿ ದೊಡ್ಡದಾಗಿ ಜಗಳ ಆಗೋದು, ಇಲ್ಲ ಮನೆಯಲ್ಲಿ ಹೊಡ್ಕೊಳ್ಳೋದು ಒಬ್ರಿಗೊಬ್ಬರು, ಇಲ್ಲ ಬಿಟ್ಟು ಹೋಗೋದು, ನಾನು ಬಿಟ್ಟು ಹೋಗ್ತೀನಿ, ಈ ರೀತಿ ಎಲ್ಲ ತುಂಬ ಈ ರೀತಿ ಆಗತ್ತೆ ಅಂತೇಳಿ ನೀವು ಕಲ್ಪನೆನೇ ಮಾಡ್ಕೊಂಡಿರಲ್ಲ, ಆ ರೀತಿ ಎಲ್ಲ ನಡೆಯುತ್ತೆ. ಅಂದರೆ ನಿಮ್ಮ ವಿಶ್ವಾಸ ಪೂರ್ಣವಾಗಿ ಕಳೆದು ಹೋಗಿಬಿಡಬೇಕು. ನೀವು ಅಂದರೆ ಅವ್ರು ಬಯಸ್ತಾ ಇರೋದು ಅದನ್ನೇ, ನೀವು ಯಾವುದರಲ್ಲೂ ಮುಂದುವರಿಬಾರ್ದು. ಜೀವನದಲ್ಲಿ ಅವರಿಗಿಂತ ನೀವು ಏನನ್ನು ಒಳ್ಳೆಯದನ್ನು ಪಡ್ಕೊಳ್ಬಾರ್ದು, ಇಲ್ಲ ನಿಮ್ಮ ಯಶಸ್ಸು, ನಿಮ್ಮ ಒಂದು ಗುರಿ, ಈ ರೀತಿಯಾಗಿ ಕೆಲವೊಂದು ವಿಚಾರಗಳಲ್ಲಿ ಅವರು ನಿಮ್ಮ ಬಗ್ಗೆ ಅಸೂಯೆ ಮೂಡಿಸ್ಕೊಂಡು ಈ ರೀತಿ ಮಾಡ್ತಾ ಇರ್ತಾರೆ. ಹಾಗಾಗಿ ಮೊದಲೆಲ್ಲ ವ್ಯಾಪಾರ ಚೆನ್ನಾಗಾಗ್ತಿತ್ತು, ಈಗ ಆಗ್ತಾ ಇಲ್ಲ. ಮೊದಲೆಲ್ಲ ಕೆಲವು ಸಂಬಂಧಗಳು ಚೆನ್ನಾಗಿದ್ವು, ಈಗ ಆ ಸಂಬಂಧ ಚೆನ್ನಾಗಿಲ್ಲ. ಒಟ್ಟಾರೆಯಾಗಿ ನೀವು ಯಾವುದರಲ್ಲಿ ತುಂಬ ಏಳಿಗೆಯನ್ನು ಕಂಡಿದ್ರು, ಯಶಸ್ಸಿನ ಕಡೆ ಹೋಗ್ತಾಯಿದ್ರು, ಯಾವುದು ನಿಮ್ಮ ಜೀವನದಲ್ಲಿ ಉತ್ತಮ ಆಗಿತ್ತೋ ಅದನ್ನು, ಆ ಒಂದು ಎನರ್ಜಿಯನ್ನು ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗಿದ್ದಾವೆ. ಇದಕ್ಕೆ ಪರಿಹಾರ ಎಲ್ಲೋ ಹೋಗಿ ಹಣ ಕೊಟ್ಟು ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡಿದ್ದೀರಾ, ಮಾಡಿಕೊಂಡ್ರು ಸ್ವಲ್ಪ ದಿನ, 1-2 ದಿನ ಅದು ಸಮಸ್ಯೆಗೆ, ಅದು ನೀವು ಆ ಸಮಯದಲ್ಲಿ ನಾನು ಪೂಜೆ ಮಾಡಿಸ್ಬಂದಿದ್ದೀನಿ ಅದರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಅಲ್ಲಿ ಆ ಒಂದು ಸ್ವಲ್ಪ ಸಮಯ ಸರಿ ಅನಿಸಿರುತ್ತೆ. ನಿಮಗೆ 3ನೇ ದಿನಕ್ಕಾಗಲೇ ಆ ಪಾಸಿಟಿವ್ ಎನರ್ಜಿ ಹೋಗಿರುತ್ತೆ. ಹಾಗಾಗಿ ಅಯ್ಯೋ ನಾನು ಪೂಜೆ ಮಾಡಿಸ್ದೆ ಹಣ ಕೊಟ್ಟು, ನನಗೇನು ಒಳ್ಳೆಯದಾಗಿಲ್ಲ ಆ ಪೂಜೆಯಿಂದ ಒಳ್ಳೆಯದಾಗಿದೆಯೋ ಇಲ್ಲೋ, ನಿಮ್ಮ ಪಾಸಿಟಿವ್ ಎನರ್ಜಿಯಿಂದ ಒಳ್ಳೆಯದಾಗಿತ್ತು. ಅಲ್ಲಿ ದೇವಿ ಇದೆಯೋ, ದೇವಿ ಶಕ್ತಿ ಇದೆಯೋ, ಆ ಶಕ್ತಿ ಬಗ್ಗೆ ನಾನು ಮಾತಾಡ್ತಿಲ್ಲ. ಆದರೆ ಹಣ ತಗೊಂಡು ಯಾರಾದರೂ ಅದನ್ನು ರಿಮೂವ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಭರವಸೆ ಕೊಟ್ಟಿದ್ದಾರೆ ಅಂದರೆ, ನನಗೆ ಎಲ್ಲೋ ಒಂದು ರೀತಿಲಿ ಆ ಒಂದು ಅನುಮಾನ ಅದು. ಅಂದರೆ ನಿಮ್ಗೆ ಒಳ್ಳೇದಾಗಬೇಕು ಅಂತೇಳಿ ಬಯಸೋರು ಮೊದಲು ಹಣನ ಕೇಳೋದೇ ಇಲ್ಲ, ಅಂದರೆ ಇಷ್ಟೇ ಕೊಡಬೇಕು ಅಂತೇಳಿ ಟಾರ್ಗೆಟ್ ಮಾಡೋದಿಲ್ಲ. ನಿಮಗೆಲ್ಲ ಒಳ್ಳೆಯದಾಗಲಿ, ನಂತರ ನೀವು ಗುರುದಕ್ಷಿಣೆ ಮೂಲಕ ಅಂದರೆ ಎಷ್ಟಾಗುತ್ತೋ ನಿಮ್ಮ ಕೈಲಾದರೂ ಕೊಟ್ಬಿಡಿ ಅನ್ನೋ ರೀತಿಲಿ ಕೇಳಿದರೆ, ಅವರಿಗೂ ಕೂಡ ಮನುಷ್ಯತ್ವ, ಮಾನವೀಯತೆ ಇದೆ. ಅವರು ನಿಮಗೋಸ್ಕರ ಒಂದು ಒಳ್ಳೆಯ ಪ್ರಾರ್ಥನೆ, ಒಂದು ಪೂಜೆಯನ್ನು ಮಾಡ್ತಾಯಿದ್ದಾರೆ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಲೇಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಪದೇ ಪದೇ ಹಣದ ವಿಚಾರದಲ್ಲಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅದು ನಿಮ್ಮ ಪೂಜೆ ಫಲ ಕೊಡೋದಿಲ್ಲ ಅಂಥೇಳಿ. ನೀವು ಹಣನ ಹುಡುಕ್ತೀರಾ, ಸಾಲ ಮಾಡ್ತೀರಾ, ಏನೇ ಮಾಡಿ ಬಂಗಾರ ಮಾರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಹಣವನ್ನು ಹೊಂದಿಸಿ ತೊಗೊಂಡೋಗಿ ಕೊಟ್ಟಷ್ಟು ಆ ಸಮಸ್ಯೆ ಅತಿರೇಕಕ್ಕೆ ಹೋಗ್ತದೆ ಹೊರತು ಆ ಸಮಸ್ಯೆಗೆ ಪರಿಹಾರ ಕಾಣೋದಿಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಹಣ, ನಿಮಗೆ ಒಳ್ಳೆಯದಾಗಬೇಕು ಅಂತಲ್ಲ. ಆದರೆ ನಿಮಗೂ ಆ ಸಮಯದಲ್ಲಿ ಹಣ ಹೊಂದಾಣಿಕೆ ಆಗೋದೇ ಇಲ್ಲ. ಯಾಕಂದರೆ ಆ ನೆಗೆಟಿವ್ ಎನರ್ಜಿಯ ಪ್ರಭಾವ, ಅಂದರೆ ನೀವು ಎಲ್ಲೋ ಹೋಗಿ ಒಳ್ಳೆಯದನ್ನು ಪಡ್ಕೊಂಡ್ಬಿಡ್ತೀರಿ ಅನ್ನೋ ರೀತಿಯಲ್ಲಿ ಅದು ಹಣದ ವಿಚಾರದಲ್ಲಿ ಅಡೆತಡೆ ತರೋದು, ಅನಾರೋಗ್ಯದ ಸಮಸ್ಯೆಯನ್ನು ಹೆಚ್ಚು ಮಾಡೋದು, ಮನೆಯಲ್ಲಿ ಕಿರಿಕಿರಿ ಜಗಳ ಮಾಡೋದು, ಈ ರೀತಿಯಾಗಿ ಕೆಲವು ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತದೆ ಈ ಸಂದರ್ಭದಲ್ಲಿ. ಹಾಗಾಗಿ ನೀವು ಅಂದ್ಕೊಂಡಿದ್ದು ಬೆಳಗ್ಗೆ ಮಾಡೋಕ್ಕಾಗ್ತಾ ಇಲ್ಲ. ಬೆಳಗ್ಗೆ ಬೇಗನೆ ಏಳಬೇಕು, ಪೂಜೆ ಮಾಡಬೇಕು, 2 ತುಪ್ಪದ ಬತ್ತಿಗಳನ್ನು ಬೆಳಗಿಸ್ಬೇಕು, ದೇವರ ಎದುರಿಗೆ ನಾಮಸ್ಮರಣೆ ಮಾಡಬೇಕು, ಇದು ಆಗ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಸೋಮಾರಿತನ, ಆಲಸ್ಯ, ಮನಸ್ಸಿಗೆ ಕಿರಿಕಿರಿ, ಅಯ್ಯೋ ಎಷ್ಟು ಮಾಡಿದ್ರು ಇಷ್ಟೇ ಆಗಿ ಹೋಗ್ಬಿಡ್ತು, ಬೆಳಗ್ಗೆ ಏಳೋಣ ಪೂಜೆ ಮಾಡೋಣ ಅಂತ ಹೇಳ್ತೀನಿ, ಇಲ್ಲ ಯಾರೋ ಕಿರಿಕಿರಿ ಮಾಡೋದು, ಮನೆಯಲ್ಲಿ ಎಷ್ಟು ಮಾಡಿದ್ರು ಇಷ್ಟೇ, ನೀವು ಪೂಜೆ ಮಾಡಿರೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಅಂತ ಹೇಳಿ ಯಾರೋ ಅಂದ್ಬಿಟ್ರು ಅಂದರೆ ತಕ್ಷಣ ಅಲ್ಲೇ ಮಲಗಿಬಿಡೋದು, ಮತ್ತೇನು ಎದ್ದೋಳೋದು ಬೇಡ ಬಿಡು ಅನ್ನೋ ರೀತಿಯಲ್ಲಿ ಈ ರೀತಿಯೆಲ್ಲ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಅಂದರೆ ಮಾಟ ಮಂತ್ರದ ಪ್ರಯೋಗ ಕೆಲವರ ಮೇಲೆ ಆಗಿರೋದ್ರಿಂದ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಅವರಿಗೆ ಅಡೆತಡೆ ಬರ್ತಾ ಇದೆ. ಅಂದರೆ ಅವ್ರ ಮನಸ್ಸಿಗೆ ನಿರಾಸೆ ಮೂಡಿ ಕುಗ್ಗಿಸುವಂಥ ಕೆಲಸ ನಡೀತದೆ. ಅದರಿಂದ ಅವರು ಏನು ಮಾಡಬೇಕು ಅಂದರೆ, ಕುಟುಂಬದಲ್ಲಿ ಒಬ್ಬರು ಇರ್ತೀರಾ, ನಾನು ಅದನ್ನು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೇದು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೊರಟಿರ್ತೀರ. ಒಟ್ಟಾರೆಯಾಗಿ ನಿಮ್ಮ ಒಂದು ಎನರ್ಜಿ ಸಕಾರಾತ್ಮಕವಾಗಿರುತ್ತೆ. ಆ ಎನರ್ಜಿಯನ್ನೇ ಕುಗ್ಗಿಸುವಂಥ ಕೆಲಸ ಇಲ್ಲಿ ನಡೀತಾ ಇರುತ್ತೆ. ಅಂದರೆ ಇನ್ನುಳಿದವರು ಆ ಎನರ್ಜಿಗೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ ಆಗಲೇ, ಅಂದರೆ ನೆಗೆಟಿವ್ ಎನರ್ಜಿ. ಹಾಗಾಗಿ ಅವರು ನಿಮ್ಮ ಎನರ್ಜಿಯನ್ನು ಕೂಡ ಇಲ್ಲಿ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಜಗಳ, ಸಮಸ್ಯೆ ಇವೆಲ್ಲ ಆದರೂ ಕೂಡ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತೀರಾ ಅಂದರೆ, ಇಂಥದ್ದೇ ಒಂದು ಕ್ರಮವನ್ನು ನೀವು ತೊಗೊಂಡು ಹೋದ್ರಿ, ಸ್ವಲ್ಪ ದಿನ, ಒಂದು 21 ದಿನ ತೊಗೊಂಡು ಹೋದ್ರಿ ಅಂದರೂ ಕೂಡ ಖಂಡಿತ ಆ ಎನರ್ಜಿ ತಗ್ತಾ ಬರುತ್ತೆ. ನೀವು ಒಂದೇ ದಿನಕ್ಕೆ ಹೆದ್ರಿ, 2 ದಿನಕ್ಕೆ, 3 ದಿನಕ್ಕೆ ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು, ಕಿರಿಕಿರಿ ಆಯಿತು, ಓ ಇಲ್ಲ ಬೆಳಗ್ಗೆ ಪೂಜೆ
ಮಾಡೋಕ್ಕೆ ಶುರು ಮಾಡಿದ ಮೇಲೆ ತುಂಬ ಸಮಸ್ಯೆಗಳಾಗಕ್ಕೆ ಶುರು ಮಾಡಿದ್ದಾವೆ. ನಾನು ಅರಳಿ ವೃಕ್ಷ ಪೂಜೆ ಮಾಡಿದೆ, ಬೇವಿನ ವೃಕ್ಷ ಪೂಜೆ ಮಾಡಿದೆ, ಬಾಬಾರವರ ಮಂದಿರಕ್ಕೆ ಹೋದೆ, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದೆ. ಹೀಗೆ ನಾನು ಎಲ್ಲ ಕಡೆ ಹೋಗಿ ಬಂದಷ್ಟು ನಮ್ಮ ಮನೇಲಿ ಸಮಸ್ಯೆಗಳೇ ಹೆಚ್ಚಾಗ್ತಾ ಇದ್ದಾವೆ ಅಂಥೇಳಿ ನೀವು ಅಂದ್ಕೊಂಡು ಬಿಡಬೇಕು. ಆ ರೀತಿ ಇಲ್ಲ, ಬಿಡಿಸ್ಬೇಕು. ಮನೇಲಿ ಯಾರೋ ಆ ರೀತಿ ನೀನು ಹೋಗೋಕತ್ತ ಮೇಲೆ ಶುರುವಾಗಿದ್ದು ಇದೆಲ್ಲ ಸಮಸ್ಯೆಗಳು ಅಂತೇಳಿ ಅವ್ರು ಹೇಳಿದ್ದಕ್ಕಾರ ನೀವು ಮನಸ್ಸಿಗೆ ನೊಂದು ನಾನು ಏನೂ ಮಾಡಲ್ಲ ಅನ್ನೋ ರೀತಿಲಿ ಬಿಡಬೇಕು. ಒಟ್ಟಾರಿಗೆ ಈ ರೀತಿಯೆಲ್ಲ ನಡೀತಾ ಇದೆ ಅಂದರೆ ಇದು ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ಆಗಿರುತ್ತೆ. ಅದನ್ನು ತಡೆ ಹಿಡಿಯುತ್ತಾ ಇರುತ್ತೆ. ಅಂದರೆ ನೀವು ಏನೇ ಒಂದು ಪಾಸಿಟಿವ್ ಕೆಲಸ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡ್ರು ಅದಕ್ಕೆ ನೂರಾರು ಅಡೆತಡೆಗಳು ಬರ್ತವೆ. ಆದರೆ ನೀವು ಇವೆಲ್ಲವನ್ನು ಮೆಟ್ಟಿ ನಿಂತು ಇವೆಲ್ಲ ಅಡೆತಡೆಗಳನ್ನೇ ಮೆಟ್ಲು ಮಾಡಿಕೊಂಡು ನೀವು ಮೇಲೆ ಹತ್ತಬೇಕು. ಅಂದರೆ ಕಷ್ಟಪಡಬೇಕು. ಯಾರು ಏನಾದರೂ ಅನ್ನಲಿ, ಆ ಸಮಯದಲ್ಲಿ ಬೈಲಿ, ಸಂಯಮದಿಂದ ತಾಳ್ಮೆಯಿಂದ ಸುಮ್ಮನಿದ್ದು ಆ ಪೂಜೆಯನ್ನು, ಆ ಒಂದು ವ್ರತವನ್ನು, ಆ ಸಂಕಲ್ಪವನ್ನು ಮಾಡಬೇಕು. ಹಾಗೆ ಬೆಳಗ್ಗೆ ಆದಷ್ಟು ಹೇಳೋಕ್ಕಾಗಲ್ಲ, ಆದರೂ ಕಣ್ಣು ಬಿಡೋಕ್ಕಾಗಲ್ಲ, ಆದರೂ ಹೇಳಬೇಕು. ಎದ್ದು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂಜೆನೋ, ಗುರುವಿನ ಸ್ಮರಣೆನೋ, ಹಾಗೆ ನೀವು ಏನು ಮಾಡ್ತಾಯಿದ್ರೋ ಸಚ್ಚರಿತ್ರೆ ಪಾರಾಯಣ, ಭಗವದ್ಗೀತೆಯ ಪಾರಾಯಣ, ಒಂದು ನಾಗದೇವತೆಯ ಪೂಜೆ, ಈ ರೀತಿಯಾಗಿ ಒಂದು ಕುಲದೇವತೆಯ ಪೂಜೆ, ಈ ರೀತಿಯಾಗಿ ನೀವು ಮಾಡಿದರೆ ಮಾತ್ರ ನೀವು ಆ ಒಂದು ನೆಗೆಟಿವ್ ಎನರ್ಜಿನ ಒಂದೊಂದೇ ಮೆಟ್ಟಿಲು ಕೆಳಗಿಳಿಸ್ತೀರ. ನೀವು ಒಂದೊಂದೇ ಮೆಟ್ಟಿಲು ಸಕಾರಾತ್ಮಕ ಎನರ್ಜಿಯ ಕಡೆಗೆ ಹೋಗ್ತೀರಾ. ನಾನು ಇದನ್ನು ಕಾರ್ಡ್ಗಳ ಬರುವ ಎನರ್ಜಿಯನ್ನು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ವಿವರಿಸಿದ್ದೀನಿ. ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಮೂಡ್ತಾ ಇರುತ್ತೆ. ಅಂದರೆ ಅಂಥವ್ರಿಗೆ ಏನೂ ಆಗೋದಿಲ್ವಾ, ಕೆಟ್ಟದ್ದು ಮಾಡ್ತಾ ಇರ್ತಾರೆ, ಆದರೂ ಕೂಡ ಅವ್ರ ಜೀವನದಲ್ಲಿ ಚೆನ್ನಾಗಿರ್ತಾರೆ? ಖಂಡಿತ ಇಲ್ಲ. ಯಾವಾಗ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿರುತ್ತೋ, ಅದು ಯಾರು ಏನೋ ಒಂದು ನೆಗೆಟಿವ್ ಎನರ್ಜಿಯನ್ನು ಕಳಿಸಿರ್ತಾರಲ್ಲ, ಅಂದರೆ ಅದಕ್ಕೆ ಸೃಷ್ಟಿಕರ್ತರು ಯಾರು? ಅದು ಯಾರ ಮಗು? ಅವ್ರು ಯಾರು ಕಳಿಸಿರ್ತಾರಲ್ಲ ಅವ್ರ ಮಗು ಅಲ್ವಾ? ಆ ಒಂದು ಅವರಿಂದ ಒಂದು ಎನರ್ಜಿಯಾಗಿ ಬಂದಿರುತ್ತೆ. ಹಾಗಾದರೆ ನೀವು ತುಂಬ ಬಲವಾಗಿದ್ದು ಈ ರೀತಿಯಾಗಿ ಗುರುವಿನ ಮೊರೆ ಹೋಗೋದು, ಪೂಜೆ ಪುನಸ್ಕಾರ, ಈ ರೀತಿ ಕಷ್ಟಗಳು ಎಷ್ಟೇ ಇರಲಿ, ಇವತ್ತು ನಾನು ಕುಗ್ಗಿ ಬೀಳ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಆದರೂ ಕೂಡ ನಾನು ಮಾಡ್ತೀನಿ ಬೆಳಗ್ಗೆ ಎದ್ದು ಅನ್ನೋ ರೀತಿಯಲ್ಲಿ ಸಂಕಲ್ಪದಿಂದ ನೀವು ಮುಂದೆ ಹೋಗ್ತಾ ಇದ್ದಾಗ ಏನು ಮಾಡುತ್ತೆ, ಆ ನೆಗೆಟಿವ್ ಎನರ್ಜಿ ಹಿಂದೆ ಹೋಗುತ್ತಲ್ಲ, ಅದು ಸೀದಾ ಹೋಗೋದೆಲ್ಲಿಗೆ? ಅದರ ಒಂದು ಮೂಲ ಕರ್ತೃ ಹತ್ರ ಅಲ್ವಾ? ಅದಕ್ಕೆ ಯಾರು ಕಾರಣ ಆಗಿರ್ತಾರೆ ಅವ್ರ ಹತ್ರ ಹೋಗುತ್ತೆ. ಆವಾಗ ನಿಮ್ಮ ಜೀವನದಲ್ಲಿ ಎಲ್ಲ ಸುಧಾರಣೆ ಆಗ್ತಾ ಹೋಗುತ್ತೆ. ಅಂದರೆ ಬಿದ್ದಿರ್ತೀರ, ಮತ್ತೆ ಎದ್ದೇಳಕ್ಕೆ ಶುರು ಮಾಡಿರ್ತೀರ ನೀವು, ಅವರು ಆಗಲೇ ಬೀಳಕ್ಕೆ ಶುರು ಮಾಡಿರ್ತಾರೆ. ಅವ್ರ ಜೀವನದಲ್ಲಿ ಏನೋ ಒಂದು ಅಡೆತಡೆ ಸಮಸ್ಯೆ ಇದ್ದಕ್ಕಿದ್ದಾಗೆ ಎದುರಾಗುತ್ತೆ. ಕೆಲವೊಂದು ಸಾರಿ ನಿಮಗದು ಗಮನಕ್ಕೂ ಬರುತ್ತೆ. ನಾನು ಚೇತರಿಸ್ಕೊಳ್ತಾ ಇದ್ದೀನಿ, ಇವ್ರು ಇಳಿತಾ ಇದ್ದಾರೆ. ಆವಾಗ ನಾನು ತುಂಬ ಬಿದ್ದಾಗ ಇವರು ಎಲ್ಲೋ ಒಂದು ರೀತಿಲಿ ನನ್ನ ಎದುರಿಗೆ ಇದ್ದು ನನ್ನವರೇ ಆಗಿದ್ದರು, ಎಲ್ಲೋ ಒಂದು ರೀತಿ ನನ್ನ ಎದುರಿಗೆ ಸಮಾಧಾನ ಮಾಡ್ತಾ ಇದ್ದರು. ಆದರೆ ಹಿಂದಿಂದ ಎಲ್ಲೋ ಒಂದು ರೀತಿಲಿ ನನಗಿದೆಲ್ಲ ಆಗಿದ್ದು ಒಳ್ಳೇದೇ ಅನ್ನೋ ರೀತಿಲಿ ಅವರಿದ್ದರು. ಈ ರೀತಿ ಕೂಡ ನಿಮಗೆ ಕೆಲವೊಂದು ಸಾರಿ ಗಮನಕ್ಕೆ ಬಂದಿರುತ್ತೆ. ಆದರೆ ನೀವು ಯಾವಾಗ ಈ ವಿಶ್ವಾಸದಿಂದ ಎದ್ದೇಳ್ತಾ ಹೋಗ್ತಿರೋ ಅವರಿಗೆ ಪ್ರಾಬ್ಲಮ್ಸ್ಗಳು ಶುರುವಾಗ್ತವೆ. ಆವಾಗೇ ನಿಮಗೆ ಗೊತ್ತಾಗುತ್ತೆ ಇವರೇ ನನಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದು ಅನ್ನೋ ರೀತಿಲಿ ಸೂಚನೆಗಳು ಸಿಗ್ತವೆ. ಈ ಸೂಚನೆ ನೀವು ಸಿಗಬೇಕು ಅಂದರೆ, ನಿಮ್ಮ ಸುತ್ತಮುತ್ತ ನಿಮ್ಗೆ ಯಾರು ಮಾಡಿದ್ದು ಅಂತ ಗೊತ್ತಾಗಬೇಕು ಅಂದರೆ, ನೀವು ಅದನ್ನು ಮೊದಲು ಗಮನಿಸಿರ್ತೀರಲ್ಲ, ಆ ರೀತಿಯಾಗಿ ಇಷ್ಟೇ ನಾನು ಹೇಳಿದ ಸಣ್ಣ ಪರಿಹಾರ, ನೀವು ಅಲ್ಲಿ ಇಲ್ಲಿ ಎಲ್ಲೂ ಸುತ್ತೋದು ಬೇಡ. ಮೊದಲು ಭಗವಂತನ ಶರಣದಲ್ಲಿ ಹೋಗಿ, ಗುರುವಿನ ಶರಣದಲ್ಲಿ ಹೋಗಿ. ನೀವು ಯಾವ ದೇವರನ್ನು ನಂಬ್ತಿರೋ ಆ ದೇವರಲ್ಲಿ ನಿಷ್ಠೆ ಇಡಿ, ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಅವರಲ್ಲಿ ಶರಣಾಗ್ಬಿಡಿ. ದೇವರೇ, ನನಗೆ ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ನಾನು ನಿನ್ನ ಆಶ್ರಯದಲ್ಲಿ ಬಂದಿದ್ದೀನಿ ಗುರುವೇ, ನೀನೇ ನನಗೆ ದಾರಿ ತೋರಿಸ್ಬೇಕು ಅನ್ನೋ ರೀತಿಲಿ ಆ ಭಗವಂತನ ಒಂದು ಶರಣಾಗತಿಗೆ ನೀವು ಹೋದಾಗ, ಆ ಶರಣಾಗತಿಗೆ ಹೋಗೋದಷ್ಟೇ ಅಲ್ಲ, ಪ್ರಾಮಾಣಿಕ ಪ್ರಯತ್ನ ಪಡಬೇಕು. ನೀನು ನನಗೆ ಏನು ಮಾಡಿದರೂ ಪರವಾಗಿಲ್ಲ, ನಾನು ನಿನ್ನ ಪಾದ ಬಿಡೋದಿಲ್ಲ. ಅದೆಷ್ಟೇ ಕಷ್ಟ ಆಗಲಿ, ಅಂದರೆ ಮನೇಲಿ ಎಷ್ಟೇ ಕಿರಿಕಿರಿ ಆಗಲಿ, ಜಗಳ ಆಗಲಿ, ಸಮಸ್ಯೆ ಆಗಲಿ, ಏನೇ ಆಗಲಿ, ನಾನು ಬೆಳಗ್ಗೆ ಬೇಗ ಹೇಳ್ತೀನಿ, ಸ್ನಾನ ಮಾಡ್ತೀನಿ, ಮನೇಲಿ ದೇವ್ರ ದೀಪ ಬೆಳಗ್ತೀನಿ, ಭಗವಂತನ ನಾಮಸ್ಮರಣೆ ಆ ಮನೆಯಲ್ಲಿ ಕೇಳುವಂತೆ ಮಾಡ್ತೀನಿ, ಆ ದೀಪದ ಬೆಳಕು ಹಾಗೆ ಮಾಡ್ತೀನಿ ಅಂದಾಗ ಆ ದೀಪದ ಬೆಳಕು ಎಲ್ಲಿ ಕತ್ತಲೆ ಇರುತ್ತೋ ಅದು ನಕಾರಾತ್ಮಕತೆ. ಎಲ್ಲಿ ಅಲ್ಲಿ ಒಂದು ತುಪ್ಪದ ದೀಪವನ್ನು ಇಲ್ಲ ಯಾವುದೋ ಒಂದು ಎಣ್ಣೆಯನ್ನು ಹಾಕಿ ಒಂದು ದೀಪವನ್ನು ವಿಶ್ವಾಸದಿಂದ ಬೆಳಗ್ಸ್ತಿರಲ್ಲ ಆ ದೇವರ ಸನ್ನಿಧಾನದಲ್ಲಿ, ಗುರುವಿನ ಸನ್ನಿಧಾನದಲ್ಲಿ, ಆಗ ಏನಾಗುತ್ತೆ, ಆ ಬೆಳಕು ಬೆಳಗ್ತಾ ಇದ್ದ ಹಾಗೆ ಅಲ್ಲಿ ಕತ್ತಲೆ ಏನು ಆವರಿಸಿರುತ್ತಲ್ಲ ಅದು ದೂರ ಹೋಗ್ತಾ ಹೋಗುತ್ತಲ್ವ, ಆ ಕೋಣೆ ಬೆಳಕಾಗ್ತಾ ಹೋಗುತ್ತಲ್ಲ. ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಒಂದೊಂದೇ ದಿನ ಈ ರೀತಿ ಹೆಜ್ಜೆ ಇಡ್ತಾ ಹೋದ ಹಾಗೆ ಆ ಕತ್ತಲೆಯನ್ನು ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ತೀರಾ. ಆದರೆ ಆ ಕತ್ತಲೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಇಲ್ಲಿ ನಿಮಗೆ ಬಿಡೋದಿಲ್ಲ. ಕೆಲವರು ನಿಮ್ಮ ಮನೆಯವರೇ ಹೇಳ್ಬೋದು, ಇಲ್ಲ ಯಾರೋ ಹೇಳ್ಬೋದು, ಏನು ಪೂಜೆ ಮಾಡ್ತೀಯ ಬಿಡು, ಅದೆಲ್ಲ ಮಾಡಬೇಡ, ಅದರಿಂದ ಯಾವುದು ಸರಿಯಾಗಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದರೆ ಆ ರೀತಿಯ ಒಂದು ಎನರ್ಜಿ ಅವರಿಗೆ ಅದು ಆಹ್ವಾನ ಆಗಿರುತ್ತೆ. ಅಂದರೆ ಅವರು ಅದಕ್ಕೆ ಒಳಪಟ್ಟಿರ್ತಾರೆ. ಹಾಗಾಗಿ ಅವರು ನಿಮ್ಮನ್ನು ದಿಕ್ಕು ತಪ್ಪಿಸೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಎಲ್ಲೋ ಒಂದು ಸ್ವಲ್ಪ ನೀವು ಅವರೆಲ್ಲರಿಗಿಂತ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ಜಾಸ್ತಿಯಾಗಿ ಹೊಂದಿರ್ತೀರ. ಹಾಗಾಗಿ ನೀವು ಈ ಪ್ರಯತ್ನವನ್ನು ಪಡ್ತಾ ಇರ್ತೀರ. ಆದರೆ ಅವರಲ್ಲಿ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಒಂದೊಂದ್ಸರಿ ಕುಗ್ಸುತ್ತೆ. ಆದರೂ ಕೂಡ ನೀವು ಕುಗ್ಗದೆ ನೀವೇನಾರು ಅನ್ರಿ, ಜಗಳ ಮಾಡಿರಿ, ಸಮಸ್ಯೆ ಮಾಡಿರಿ, ನಾನು ನನ್ನ ಕುಟುಂಬವನ್ನು ಸರಿಪಡಿಸ್ತೀನಿ, ಎಲ್ಲದನ್ನು ಸರಿಪಡಿಸ್ತೀನಿ, ಮೊದಲಿನಂತೆ ಎಲ್ಲ ರೀತಿಯಲ್ಲಿ ಒಂದು ಸರಳವಾಗಿ ಆದರೂ ಪರವಾಗಿಲ್ಲ, ನೆಮ್ಮದಿಯಾಗಿ ನಾವೆಲ್ಲರೂ ಇರಬೇಕು, ಸಂತೋಷವಾಗಿ ಅನ್ನೋ ರೀತಿಲಿ ನಾನು ಸಂಭಾಳಿಸ್ತೀನಿ ಅನ್ನೋ ರೀತಿಲಿ ನಿಮಗೆ ನೀವೇ ಒಳಗೆ ಸಂಕಲ್ಪ ಮಾಡ್ಕೊಳ್ಬೇಕು. ಅದನ್ನು ಕೂಡ ಯಾರ ಹತ್ರನೂ ಹೇಳಬಾರ್ದು. ಹೀಗಾಗಿದೆ, ಇಲ್ಲ ನಾನು ಮಾಡ್ತೀನಿ, ಹೀಗೆ ಹಾಗೆ ಅಂತ ಹೇಳಿ ಅವ್ರಿಗೇನು ಹೇಳಕ್ಕೆ ಹೋಗ್ಬಿಟ್ರೆ, ಯಾಕಂದರೆ ಅವ್ರು ಏನೂ ಕೇಳೋ ಅಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಯಾಕಂದರೆ ಅವ್ರು ಸಂಪೂರ್ಣವಾಗಿ ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮಗದು ಒಂದು ಸ್ವಲ್ಪ ತುಂಬ ಸ್ಟ್ರಾಂಗ್ ಎನರ್ಜಿ ಇರೋದ್ರಿಂದ, ನೀವು ಗುರುವಿನ ಶರಣದಲ್ಲಿದ್ದೀರೋ ಇಲ್ಲ ಯಾವುದೋ ದೈವಶಕ್ತಿಯ ಒಂದು ಬಲ
ಇದೆ, ಇಲ್ಲ ನಿಮ್ಮ ಪೂರ್ವಜರ ಒಂದು ಬಲ ಇದೆಯೋ ಈ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮಲ್ಲಿ ಆ ಶಕ್ತಿ ಇದೆ. ಹಾಗಾಗಿ ನೀವು ಅದು ಯಾವುದಕ್ಕೂ ಹೆದರದೆ ನೀವು ಅವ್ರು ಏನಾದರೂ ಅಂದ್ಕೊಳ್ಳಿ, ನಾನು ಬೆಳಗ್ಗೆ ಮಾಡೇ ಮಾಡ್ತೀನಿ ಅಂತೇಳಿ ನೀವು ಯಾವಾಗ ಮಾಡೋಕ್ಕೆ ಶುರು ಆಗ್ತದೋ ಅವಾಗ ಏನಾಗುತ್ತೆ ಅಂದರೆ ಅವರು ಒಂದು 4-5 ದಿನ, ಒಂದು ವಾರ, 7 ದಿನ ಹಿಂಗೆ ಮಾಡ್ತಾ ಇದ್ದಾಗೆ ಅವ್ರು ಎಲ್ಲೋ ಒಂದು ರೀತಿಲಿ ದಿನ ಜಗಳ ಮಾಡೋರು, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಪೂಜೆ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇರೋರು ಒಂದೇ ಸರಿ ಮೌನವಾಗಿಬಿಡ್ತಾರೆ. ಮೌನವಾಗಿ ಏನಾದರೂ ಮಾಡ್ಕೊಂಡು ಹೋಗಲಿ ಬಿಡು ಅನ್ನೋ ರೀತಿಲಿ ಅವರು ಸುಮ್ಮನಾಗ್ತಾರೆ. ಅಂದರೆ ಅವರಲ್ಲಿ ನೀವು ಒಂದು ಪೂಜೆ ಪುನಸ್ಕಾರ ವ್ರತ ಇವೆಲ್ಲವನ್ನ ಬೆಂಬಿಡದೆ ಏನಾರು ಆಗಲಿ ನಾನು ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ, ಆ ಗುರುವಿನ ಶರಣದಲ್ಲಿ ಹೋಗಿ ಭಗವಂತನ ಶರಣದಲ್ಲಿ ಹೋಗಿದ್ರೆ ಆಗ ಅವ್ರ ಮನಸ್ಸಲ್ಲಿ ಏನೊಂದು ನಕಾರಾತ್ಮಕ ಆ ಬ್ಲ್ಯಾಕ್ ಮ್ಯಾನ್ ಎನರ್ಜಿಯ ಒಂದು ಪರಿಣಾಮ ಆವರಿಸಿರುತ್ತಲ್ಲ ಅದು ನಿಧಾನವಾಗಿ ಕಡಿಮೆ ಆಗಿರುತ್ತೆ. ಯಾಕಂದರೆ ಆ ಮನೆಯಲ್ಲಿ ನೀವು ಆ ಒಂದು ನಕಾರಾತ್ಮಕ ಎನರ್ಜಿಯನ್ನು ಹೋಗಲಾಡಿಸುವಂಥ ಒಂದು ದೈವಿಕ ಒಂದು ಕ್ರಿಯೆಯನ್ನು ಮಾಡಿರ್ತೀರ. ಅಂದರೆ ದೀಪಾರಾಧನೆ, ನಾಮಸ್ಮರಣೆ, ಅಂದರೆ ಒಂದು ಮಂತ್ರ ಜಪ, ಈ ರೀತಿಯಾಗಿ ಒಂದು ಮಾಡ್ತಾ ಇರ್ತೀರಾ. ಅಂದರೆ ಖಂಡಿತವಾಗಿಯೂ ಆ ಎನರ್ಜಿ ಪಾಸಿಟಿವ್ ಎನರ್ಜಿಯನ್ನೆಲ್ಲ ತಂದುಕೊಟ್ಟಿರುತ್ತೆ. ಕೆಲವು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ. ಅಂದರೆ ದಿನ ಬೆಳಗ್ಗೆ ಬೇಗ ಏಳೋದು, ಸ್ವಲ್ಪ ಉಪ್ಪು ಹಾಕಿ ನೆಲ ಒರೆಸೋದು, ಈ ರೀತಿಯಾಗಿ ನಾನು ಕೆಲವು ಸಾಕಷ್ಟು ಪರಿಹಾರಗಳನ್ನು ಹೇಳಿದ್ದೀನಿ. ಅದರಲ್ಲಿ ಕೂಡ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಇರ್ತೀರ ನಂಬಿಕೆ ಇಟ್ಟು. ಅಂದರೆ ಖಂಡಿತವಾಗಿ ಈ ಎಲ್ಲ ಒಂದು ನಿಮ್ಮ ಕೆಲಸಗಳು, ಪ್ರಾರ್ಥನೆಗಳು ಯಾವುದೂ ಕೂಡ ವ್ಯರ್ಥ ಆಗಿರಲ್ಲ. ಅದು ಸಣ್ಣದಾಗಿ ತನ್ನದೇ ಆದ ಕೆಲಸವನ್ನು ಮಾಡ್ತಾ ಇರ್ತದೆ. ಹಾಗಾಗಿ ಅವರು ನಿಧಾನಕ್ಕೆ ಮೌನವಾಗ್ತಾ ಬರ್ತಾರೆ. ಆಗ ಎಲ್ಲ ರೀತಿಯ ಒಂದು ವರ್ಷ 6 ತಿಂಗಳು ತೊಗೊಳತ್ತೆ ಇದನ್ನು ನೀವು ಸಂಭಾಳಿಸೋಕ್ಕೆ. ಯಾವುದು ಕೂಡ ಒಂದೇ ದಿನಕ್ಕೆ ಫಲ ಸಿಗೋದಿಲ್ಲ, ಶ್ರಮ ಪಡಬೇಕು. ಅಂದರೆ ಇವತ್ತು ನೀವು ಬೀಜ ಬಿತ್ತಲಿಕ್ಕೆ ಶುರು ಮಾಡಿದ್ದೀರ ಅಂದರೆ ಆ ಬೀಜ ಬೆಳಿಬೇಕು ಅಂದರೆ ಅದು ಸಾಕಷ್ಟು ಸಂಘರ್ಷಗಳನ್ನು ಮಾಡಬೇಕು, ಭೂಮಿಯೊಳಗೆ ಇರಬೇಕು, ಎಷ್ಟೋ ದಿನ ಇರಬೇಕು. ಮಳೆ ಅಂದರೆ ನೀರು ಬಿದ್ದಾಗಲೇ ಅದು ಹೊರಗೆ ಬರಬೇಕು, ಅಲ್ಲಿವರೆಗೂ ಆ ಕತ್ತಲಲ್ಲೇ ಇರಬೇಕು. ಅದು ಅಂದ್ರೆ ನೆಗೆಟಿವ್ ಎನರ್ಜಿ ಅನ್ನೋದು ಹಾಗೆ ಆ ಕತ್ತಲಲ್ಲೇ ಇರಬೇಕು. ಅದು ತಾಳ್ಮೆ ಸಂಯಮದಿಂದ ಕಾಯ್ತಾ ಇರುತ್ತೆ ಭಗವಂತನ ಒಂದು ಪ್ರಾರ್ಥನೆ ಮಾಡಿಕೊಂಡು. ಖಂಡಿತ ನಾನು ಒಂದಿನ ಹೊರಗೆ ಹೋಗೇ ಹೋಗ್ತೀನಿ ಅನ್ನೋ ರೀತಿಲಿ, ಆಕಾಶವನ್ನು ನೋಡ್ತೀನಿ ಅನ್ನೋ ರೀತಿಲಿ ಅದು ಮೌನವಾಗಿ ತಾಳ್ಮೆಯಿಂದ ಕಾಯ್ತಾ ಇರುತ್ತೆ ಅಲ್ವಾ. ಭೂಮಿ ಅದಕ್ಕೆ ಆ ಬೀಜಕ್ಕೆ ಕಲಿಸೋದು ಹಾಗೆ, ತಾಳ್ಮೆಯಿಂದ ಇರೋ, ಸ್ವಲ್ಪ ಖಂಡಿತ ನಿನ್ನ ಜೀವನ ಬೆಳಗತ್ತೆ ಅನ್ನೋ ರೀತಿಲಿ ಅದು ಅದಕ್ಕೆ ತಾಳ್ಮೆಯನ್ನು ಕಲಿಸ್ತಾ ಇರುತ್ತೆ. ಆ ಬೀಜ ಅಲ್ಲಿ ಕಲಿತಾ ಇರುತ್ತೆ. ಭೂಮಿ ತಾಯಿಯ ಮಡ್ಲಲ್ಲಿ ಅವಳ ಒಂದು ತಾಯಿಯ ರೂಪದಲ್ಲಿ ಅವಳಿಂದ ಕೆಲವು ಶಿಕ್ಷಣವನ್ನು ಪಡಿತಾ ಇರುತ್ತೆ. ಆ ಸಮಯದಲ್ಲಿ ಅದರ ಸಮಯ ಬರುತ್ತಲ್ಲ, ಒಂದು ಮಳೆ ಆದ ತಕ್ಷಣವೇ ಆ ಬೀಜ ನೆಲವನ್ನು ಹಗುರ ಮಾಡಿಕೊಂಡು ಸೀಳ್ಕೊಂಡು ಹೊರಗೆ ಬರುತ್ತೆ. ಆ ಸೀಳ್ಕೊಂಡು ಹೊರಗೆ ಬರುತ್ತೆ. ಯಾವ ರೀತಿ ಆತ್ಮವಿಶ್ವಾಸದಿಂದ ಬರುತ್ತೆ ಅದನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದು ಮೌನವಾದ ಒಂದು ತಪಸ್ ಮಾಡಿರುತ್ತೆ. ಆ ಭೂಮಿ ಒಳಗೆ ತನ್ನದೇ ಆದ ಒಂದು ಸಂಘರ್ಷ ಮಾಡಿರುತ್ತೆ. ಆ ಸಮಯದಲ್ಲಿ ಆ ಪ್ರಕೃತಿ ಕೂಡ ಅದಕ್ಕೆ ಸಹಾಯ ಮಾಡಿ ಆ ಬೀಜ ಹೊರಗೆ ಬರಲಿಕ್ಕೆ ಸಮಯ ಕೊಡುತ್ತೆ, ಅವಕಾಶ ಕೊಡುತ್ತೆ ಅಲ್ವಾ, ಸಹಾಯ ಮಾಡುತ್ತೆ. ಇದೇ ರೀತಿ ಅಂದರೆ ಎಲ್ಲದೂ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಬರ್ತದೆ. ನಾನು ಎಲ್ಲ ಕಾರ್ಡ್ಗಳ ಎನರ್ಜಿಯನ್ನು ನಿಮಗೆ ಅರ್ಥ ಆಗೋ ರೀತಿಲಿ ಸರಳವಾದ ರೀತಿಲಿ ಇಲ್ಲಿ ತಿಳಿಸಿದ್ದೀನಿ. ಅಂದರೆ ಸರಳವಾಗಿ ಆಡು ಭಾಷೆಯಲ್ಲಿ ನಿಮಗೆ ತಿಳಿಸಿದರೆ ಅದು ಅರ್ಥ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾನು ಈ ರೀತಿಯಾಗಿ ತಿಳಿಸಿದ್ದೀನಿ. ಇಲ್ಲ ಅಂದರೆ ಈ ರೀತಿಯಾಗಿ ಈ ಒಂದು ಎನರ್ಜಿ ಬಂದಿದೆ, ಈ ರೀತಿಯಾಗಿರಿ, ಆ ರೀತಿಯಾಗಿರಿ ಹೇಳೋದು ನನಗೆ ಸುಲಭ ಇಲ್ಲ ಅಂತಲ್ಲ, ಅದು ಇದಕ್ಕಿಂತ ಕಡಿಮೆ ಕೆಲಸ. ಆದರೆ ನಿಮಗೆ ಅರ್ಥ ಆಗಲಿ, ನೀವು ಬೇರೆ ಅಲ್ಲ, ಇಲ್ಲೆಲ್ಲರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ಹೋರಾಟವೇ ಮಾಡ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಒಂದು ಮನುಷ್ಯತ್ವ, ಮಾನವೀಯತೆಯಿಂದ ವರ್ತಿಸೋದನ್ನು ನಾವು ಮೊದಲು ಕಲ್ತ್ಕೊಂಡ್ಬಿಟ್ವಿ. ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ ನಮ್ಮಲ್ಲಿದ್ದರೆ ಖಂಡಿತ ಇದು ಯಾವುದೂ ಕೂಡ ವ್ಯರ್ಥ ಅಲ್ಲ. ನಾವು ಹೇಳ್ತಾರೆ ಕೆಲವರು ಒಳ್ಳೆಯವರಾಗಿದ್ದರೆ ತುಂಬ ನಮಗೆ ಕೆಟ್ಟದಾಗಿದೆ, ನಮ್ಮನ್ನು ತುಂಬ ಆಡ್ಕೊಂಡಿದ್ದಾರೆ ಅಂತ. ಅದು ಅವ್ರ ಕರ್ಮ, ಅವರು ಅದಕ್ಕೆ ಅರ್ಹರಲ್ಲ. ಹಾಗಾಗಿ ಅವ್ರು ಆಡ್ಕೊಳ್ತಾ ಇದ್ದಾರೆ. ಅದರಿಂದ ನಾವು ಪಾಠನೇ ಕಲಿತೀವಲ್ವ. ಅಂಥವರಿಂದ, ಅಂಥ ಒಂದು ಎನರ್ಜಿಯಿಂದ ನಾವು ಇಗ್ನೋರ್ ಆಗಿ ಕೆಲವು ಪಾಠಗಳನ್ನು ಕಲ್ತ್ಕೊಂಡು ನಾವು ಜೀವನದಲ್ಲಿ ಹೇಗಿರಬೇಕು ಅಂತೇಳಿ ನಾವು ಕಲಿತೀವಿ. ಅಂದರೆ ಅಂಥವ್ರು ಕಲಿಸ್ತಾ ಇದ್ದಾರೆ. ಆ ರೀತಿಯಾಗಿ ತೊಗೊಳ್ಬೇಕೇ ವಿನಃ ನಾನು ಒಳ್ಳೆತನದಲ್ಲಿದ್ದೀನಿ ಅದರಿಂದ ನನಗೆ ಕೆಟ್ಟದಾಯಿತು ಅಂತೇಳಿ ನಮಗೆ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಇಲ್ಲಿ ನನ್ನ ಒಳ್ಳೆತನ ನನಗೆ ಒಳ್ಳೆಯದೇ ಮಾಡಿದೆ, ಅಂಥವರಿಂದ ಅಂಥವ್ರ ಯೋಗ್ಯತೆ ನನಗೆ ತಿಳಿದು ದೂರ ಆಗ್ಲಿಕ್ಕೆ ಸಹಾಯ ಮಾಡಿದೆ. ಈ ರೀತಿಯಾಗಿ ನಾವು ಯಾಕೆ ಆಲೋಚನೆ ಮಾಡಬಾರ್ದು ಅಲ್ವಾ. ಯೋಚನೆ ಮಾಡಿ ನೋಡಿ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಈಗ ಸಂಘರ್ಷ ಮಾಡ್ತಾಯಿದ್ದೀರಾ, ಹೋರಾಟ ಮಾಡ್ತಿದ್ದೀರಾ, ಕೆಲವು ವಿಚಾರಗಳಿಂದ ಹೊರಗೆ ಬರಬೇಕು ಅಂತೇಳಿ ಕೆಲವಷ್ಟು ವಿಚಾರಗಳನ್ನು ಸಹಿಸ್ಕೊಂಡಿದ್ದೀರಿ. ಇಲ್ಲಿ ಮಾಟ ಮಂತ್ರದ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಅಷ್ಟೇ ಅಲ್ಲ, ಕೆಲವರು ನೆಗೆಟಿವ್ ಎನರ್ಜಿ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅದು ಕೂಡ ಮಾಟ ಮಂತ್ರಕ್ಕಿಂತ ಏನು ಕಡಿಮೆ ಅಲ್ಲ ಅಲ್ವಾ. ಅಂದರೆ ಯಾರೋ ನಿಮ್ಮ ಬಗ್ಗೆ ತುಂಬ ಹೊಟ್ಟೆ ಕಿಚ್ಚು, ಅಂದರೆ ನಿಮ್ಮವರೇ ನಿಮ್ಮ ಒಂದು ಒಳ್ಳೆತನವನ್ನು ಸಹಿಸ್ಕೊಳ್ಳೋದಿಲ್ಲ, ನಿಮ್ಗೆ ಏನೂ ಮಾಡಕ್ಕೆ ಬಿಡ್ತಾರೆ. ನೀವು ಯಾವುದರಲ್ಲೂ ಮುಂದುವರಿಬಾರ್ದು ಅನ್ನೋದು ಅವ್ರ ಉದ್ದೇಶ. ಅಂದರೆ ನೀವು ಅವರ ಅಡಿಯಾಳಾಗಿರಬೇಕು, ಇಲ್ಲ ಅನಿವಾರ್ಯತೆಗೆ ಬದುಕಬೇಕು, ಇಲ್ಲ ನಿಮ್ಮ ಒಂದು ಕಾಳಜಿ, ಪ್ರೀತಿ, ಪ್ರೇಮವನ್ನು ಅವರು ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ನು ಕುಗ್ಗಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೇ ಸೂಚಿಸ್ತವೆ ಸ್ನೇಹಿತರೆ. ಒಟ್ಟಾರೆಯಾಗಿ ಯಾರೋ ನಮ್ಮ ಬಗ್ಗೆ ಅಲ್ಲೋಗಿ ಇಲ್ಲೋಗಿ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರು ಅಂತಲ್ಲ. ಕೆಲವೊಂದು ಸರಿ ನೇರವಾಗಿ ಇಂಥವರ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಇಂಥವರ ಒಂದು ಎನರ್ಜಿಗೆ ನಾವು ಕನೆಕ್ಟ್ ಆಗಿ ಕೂಡ ನಮ್ಮ ಜೀವನದಲ್ಲಿ ಕೆಲವೊಂದು ಸಾರಿ, ಎಷ್ಟೋ ಸಾರಿ ಸಾಕಷ್ಟು ಜನ ಇಲ್ಲಿ ಕುಗ್ಗಿದ್ದೀರಾ, ಎಷ್ಟೋ ಸಾರಿ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿದ್ದೀರಾ ಜೀವನದಲ್ಲಿ. ನನ್ನ ಅತ್ತೆ ಹೀಗಂದ್ರು, ಮಾವ ಹೀಗಂದ್ರು, ಗಂಡ ಹೀಗಂದ್ರು, ಹಿಂಸೆ ಮಾಡ್ತಾರೆ. ಇವೆಲ್ಲ ಒಂದು ಎನರ್ಜಿ ಏನಿದೆಯಲ್ಲ, ಇದೊಂದು ಬ್ಲಾಕೇಜ್ ಎನರ್ಜಿನೇ ಸೂಚಿಸ್ತದೆ. ಹಾಗಾಗಿ ಅದರಿಂದ ಹೊರಗೆ ಬರಬೇಕು, ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಬೇಕು. ಆ ಬೀಜ ಹೇಗೆ ಕತ್ತಲಲ್ಲಿತ್ತು ಸಮಯಕ್ಕೆ ಅಂದರೆ ಒಂದು ತಪಸ್ ಮಾಡ್ತು, ಒಂದು ಪ್ರಾರ್ಥನೆ ಮಾಡ್ತು, ನನ್ನ ಸಮಯ ಬರುತ್ತೆ, ನಾನು ಸಂಯಮದಿಂದ ತಾಳ್ಮೆಯಿಂದ ವರ್ತಿಸೋಣ, ಭಗವಂತನ ಶರಣದಲ್ಲಿ ಹೋಗೋಣ, ಅವ್ರ ಸೇವೆ ಮಾಡೋಣ, ಒಳ್ಳೆಯದನ್ನೇ ಮನಸ್ಸಲ್ಲಿ ಮೂಡಿಸ್ಕೊಳ್ಳೋಣ, ಒಳ್ಳೆಯ ಉದ್ದೇಶವನ್ನು ಹೊಂದೋಣ, ನನ್ನ ಕೈಯಲ್ಲಿ ಎಷ್ಟು
ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಡ್ತೀನಿ. ಭಗವಂತ ನೀನು ನನ್ನ ಜೊತೆಗಿರಬೇಕು ಅನ್ನೋ ರೀತಿಯಲ್ಲಿ, ಗುರುವೇ ನೀವು ನಂಗೆ ದಾರಿ ತೋರಿಸ್ಬೇಕು, ನಿಮ್ಮ ನೆರಳಿನಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಆತ್ಮವಿಶ್ವಾಸದಿಂದ ನೀವು ಅದರಲ್ಲೇ ಎದ್ದು ನಿಲ್ಲೋ ಪ್ರಯತ್ನ ಪಡ್ತೀರಾ, ಆಗ ನಿಮಗೆ ಖಂಡಿತವಾಗಿಯೂ ಸಹಾಯ ಸಿಗುತ್ತೆ. ಯಾಕಂದರೆ ಆ ಬ್ಲ್ಯಾಕ್ ಎನರ್ಜಿಯನ್ನು ಅಂದರೆ ಆ ಒಂದು ಎನರ್ಜಿಯನ್ನು ನೀವೇ ಸಿಗಿಳ್ಕೊಂಡು ಹೊರಗೆ ಬರೋಕ್ಕೆ ತಯಾರಿ ನಡೆಸ್ತಾ ಇದ್ದೀರಾ ಅಂದರೆ ಆ ಪ್ರಕೃತಿ ನಿಮಗೆ, ಆ ಭಗವಂತನು ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ಇಲ್ಲಿ ಹುಟ್ಟಿದ ಮಗು ಮೊದಲು ಅದು ತೆವಳೋದನ್ನು, ಕೈಕಾಲು ಆಡಿಸೋದನ್ನು ಅದೇ ಮಾಡಬೇಕು. ನಾವು ಮಾಡಿದರೆ ಅವಾಗೇನು ಅನಿಸುತ್ತೆ, ನಮಗೆ ಆ ಮಗುವಿನಲ್ಲಿ ಏನೋ ನ್ಯೂನತೆ ಇದ್ದ ಮಕ್ಕಳಿಗೆ ತಾನೇ ನಾವು ಕೈಕಾಲು ಅಲ್ಲಾಡಿಸು, ಕಿವಿಯಲ್ಲಿ ಕೂಗಿದಾಗ ಅದು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಮಗೆ ಗಾಬರಿ ಆಗೋದು, ಹಾಲು ಕುಡಿಯೋದಿಲ್ಲ, ಈ ರೀತಿಯೆಲ್ಲ ಮಾಡಿದಾಗ ನಮಗೆ ಅಯ್ಯೋ ನನ್ನ ಮಗುಗೆ ಏನೋ ಆಗಿದೆ ಅಂತೇಳಿ ಗೊತ್ತಾಗುತ್ತೆ ಅಲ್ವಾ. ಅದೇ ರೀತಿ ಗುರುವು ಮಾರ್ಗದರ್ಶನ ಮಾಡ್ತಾರೆ, ಬೆರಳು ಮಾಡಿ ತೋರಿಸ್ತಾರೆ, ಅಲ್ಲಿ ಒಳ್ಳೇದಿದೆ, ನೀನು ಹೋಗು, ಸುರಕ್ಷಿತವಾಗಿ ಹೋಗ್ತೀಯ ಆ ದಾರಿ, ನಾನು ನಿನಗೋಸ್ಕರ ಸ್ವಚ್ಛ ಮಾಡಿಟ್ಟಿದ್ದೀನಿ, ಆದರೆ ನಾನು ನಿನ್ನ ಜೊತೆಗೆ ಬರೋಕ್ಕಾಗಲ್ಲ, ನೀನೇ ಹೋಗಬೇಕಲ್ಲಿ. ಯಾಕಂದರೆ ಕೆಲವೊಂದು ಕರ್ಮಗಳು ಯಾವ ರೀತಿ ಅಂದರೆ ನೀವು ಒಳಪಟ್ಟಿರ್ತೀರ ಅಂದರೆ ಆ ಕರ್ಮಗಳ ಸುಳಿಯಿಂದ ನಿಮ್ಮನ್ನು ತಪ್ಪಿಸ್ಕೊಳ್ಳೋಕ್ಕೆ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಧೈರ್ಯ, ಒಂದು ಸ್ಥೈರ್ಯ, ಹಾಗೆ ಸಮರ್ಥತೆ, ಅರ್ಹತೆ, ಹಾಗೆ ಒಂದು ಮಾರ್ಗದರ್ಶನ ಎಲ್ಲವನ್ನು ಕೊಟ್ಟಿರ್ತಾರೆ ನೀವು ಅವ್ರ ಶರಣದಲ್ಲಿದ್ದಾಗ. ಆದರೆ ಅವ್ರ ಜೊತೆಗೆ ಬರಲ್ಲ, ಯಾಕಂದರೆ ಅದು ವಿಧಿಯ ವಿರುದ್ಧ ಆಗಿರುತ್ತೆ. ಕೆಲವೊಂದು ಸಲ ಅದನ್ನು ನೀವೇ ಪಡ್ಕೊಳ್ಬೇಕಾಗಿರುತ್ತೆ. ಯಾಕಂದರೆ ಅವರು ನಿಮ್ಮ ಕರ್ಮವನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಿಮ್ಮ ಕರ್ಮದ ವಿರುದ್ಧವೇ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲಿ ತಾಯಿ ಮಗು ಏನೋ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿರ್ತೈತೆ, ಅದನ್ನು ಹೇಗಾದರೂ ಮಾಡಿ ತಾಯಿ ಸಂರಕ್ಷಿಸಬೇಕು. ಅಂದರೆ ನನ್ನ ಮಗು ತಿಳಿದು ಇಲ್ಲ ತಿಳಿಯದೇನೋ ಯಾವುದೋ ಒಂದು ಆಸೆಗೆ ಬಲಿ ಬಿದ್ದು ತಪ್ಪು ಮಾಡಿಬಿಟ್ಟಿದೆ, ಹಾಗಂತ ಆ ಒಂದು ದೊಡ್ಡ ಶಿಕ್ಷೆ ಅದು ಅನುಭವಿಸ್ಬಾರ್ದು. ಯಾಕಂದರೆ ನನ್ನ ಜೀವನದಲ್ಲಿ ನಾನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ, ನನ್ನ ಮಗು ಇನ್ನೂ ಸುಖ, ಸಂತೋಷ, ನೆಮ್ಮದಿಯ ಜೀವನ ಅನುಭವಿಸ್ಬೇಕಾಗಿರುತ್ತೆ. ಹಾಗಾಗಿ ಅದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ ಬೇಡ ಅನ್ನೋ ರೀತಿಲಿ ಆ ತಪ್ಪನ್ನು ಕೆಲವೊಂದು ಸರಿ ನೀವು ನಿಮ್ಮ ಮೇಲೆ ಹಾಕ್ಕೊಂಡು ಇಲ್ಲ ನನ್ನ ಮಗು ಆ ಥರ ಮಾಡಿಲ್ಲ ನಾನೇ ಮಾಡಿದೆ ಅನ್ನೋ ರೀತಿಲಿ ಎಷ್ಟೋ ಸರಿ ನಡೆದಿರುತ್ತಲ್ಲ ಘಟನೆಗಳು. ಆ ರೀತಿಯಾಗಿ ಇಲ್ಲಿ ಗುರು ಅಂದರೆ ಅಷ್ಟಕ್ಕೆ ಬಿಡಲ್ಲ ತಾಯಿ. ಆಮೇಲೆ ಆ ಮಗುವಿನ ಅದರಿಂದ ಹೊರಗೆ ತಂದಮೇಲೆ ಅವನಿಗೆ ಬುದ್ಧಿ ಹೇಳೋದು, ಆ ಮಗುವಿಗೆ ನೀನು ಮಾಡಿದ ತಪ್ಪು, ಈ ರೀತಿ ಹೋಗು, ಹಾಗೆ ಹೀಗೆ ಎಲ್ಲ ಸಂಭಾಳಿಸಿ ಅವರನ್ನು ಮತ್ತೆ ಹೊಸದಾಗಿ ಹುಟ್ಟು ಕೊಟ್ಟು ಮಾರ್ಗದರ್ಶನ ಮಾಡಿ ಅವಳು ಮತ್ತೆ ಆ ಮಗುನ ಹೇಗೆ ಪ್ರಿಪೇರ್ ಮಾಡ್ತಾಳಲ್ಲ ಅದೇ ರೀತಿ ಇಲ್ಲಿ ಗುರುವು ನಮ್ಮ ಕರ್ಮ ಎಂಥದೇ ಇರಲಿ, ಅದು ನಮ್ಮ ಹಿಂದೆ ಏನು ಕರ್ಮ ಮಾಡಿದವೋ ಅದು ನಮಗೆ ಗೊತ್ತಿಲ್ಲ, ಆದರೆ ಗುರುವಿಗೆ ಗೊತ್ತಿದೆ ಅಲ್ವಾ. ಮುಂದೆ ಏನಾಗುತ್ತೆ ಅದು ನಮ್ಗೆ ಗೊತ್ತಿಲ್ಲ, ಆದರೆ ಅವರ ಶರಣದಲ್ಲಿರೋದ್ರಿಂದ ಯಾವ ಪ್ರಾರಬ್ಧ ಕರ್ಮ ನಮ್ಮ ಎದುರಿಗೆ ನಿಂತಿದೆ ಅದರಿಂದ ನಮಗೆ ಹೇಗೆ ತಪ್ಪಿಸ್ಕೊಳ್ಬೇಕು, ಅದಕ್ಕೆ ಏನನ್ನ ಒಂದು ಒಳ್ಳೆಯದನ್ನು ನಮ್ಮ ಮನಸ್ಸಲ್ಲಿ ಕೂಡ್ಕೊಳ್ಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ. ಅಂದರೆ ಇದೆ ಅಂದರೆ ಕೆಟ್ಟದಾಗಲೇಬೇಕು ಅಂತೇಳಿ ಅಲ್ಲಿ ತೀರ್ಮಾನ ಆಗಿರುತ್ತೆ, ಆದರೆ ಅದನ್ನು ತಪ್ಪಿಸುವ ಶಕ್ತಿ ಗುರುವಿಗಿದೆ. ಅಂದರೆ ಅಂಥ ಒಂದು ಸಮರ್ಥತೆ, ಅಂಥ ಒಂದು ಒಳ್ಳೆಯತನವನ್ನು, ಉದ್ದೇಶವನ್ನು ನಮ್ಮ ಕರ್ಮಗಳ ಮೂಲಕ ಸಾಬೀತುಪಡಿಸ್ತಾರೆ. ಆಗ ತಪ್ಪಿಗೆ ಅದೆಂಥದೋ ಒಂದು ದೊಡ್ಡ ಶಿಕ್ಷೆ ಕೊಡಬೇಕು ಅಂತೇಳಿ ವಿಧಿ ತಯಾರಿ ಮಾಡಿರುತ್ತೆ, ಆದರೆ ಅದರ ಪ್ರಮಾಣ ತಗ್ಗುತ್ತೆ, ಅರ್ಧದಷ್ಟು, ಕಾಲು ಭಾಗದಷ್ಟು, ಮುಕ್ಕಾಲು ಭಾಗದಷ್ಟು ನಿಮ್ಮ ಒಂದು ಕರ್ಮಗಳಿಗೆ ಅನುಸಾರವಾಗಿ ತಪ್ಪತ್ತೆ. ಅಂಥ ಒಂದು ಅದ್ಭುತವಾದ ಧೈರ್ಯವನ್ನು, ಸಮರ್ಥತೆಯನ್ನು, ಮಾರ್ಗದರ್ಶನವನ್ನು ಗುರು ನಮ್ಮ ಜೊತೆ ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಬ್ಬ ಗುರು ಇರಲೇಬೇಕು. ಹಾಗೆ ನೀವು ಕೂಡ ಒಬ್ಬ ಗುರುವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅವರ ನೆರಳಲ್ಲಿ ಸುರಕ್ಷಿತವಾಗಿ ಸಾಕ್ತಾ ಇದ್ದೀರಾ, ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಗೊತ್ತಾಗ್ತಾ ಇದೆ. ಹಾಗೆ ಕೆಲವು ತಪ್ಪುಗಳನ್ನು ತಿದ್ಕೊಂಡಿದ್ದೀರಾ, ಇನ್ನೂ ಕೆಲವು ತಪ್ಪುಗಳನ್ನು ತಿದ್ಕೊಳ್ಬೇಕು, ಸ್ವಲ್ಪ ಸಂಯಮ ತಾಳ್ಮೆ ಬೇಕು. ಕರ್ಮಕ್ಕನುಸಾರವಾಗಿ ಕಾರಣ ಜೊತೆಗೆ ನಿಮ್ಮ ಜೊತೆಯಲ್ಲಿ ಏನಾಗಿ ನಡೀತಾ ಇದೆ ಅದಕ್ಕೆಲ್ಲ ನೀವೇ ಕಾರಣ. ಈಗ ಭೂಮಿ ಒಳಗೆ ನೀವು ಒಂದು ಬೀಜವಾಗಿ ಇದ್ದೀರಾ, ಆ ಬೀಜ ಯಾವೆಲ್ಲ ರೀತಿಯಲ್ಲಿ ಒಂದು ಸಂಘರ್ಷ ಮಾಡ್ತಾ ಇದೆಯಲ್ಲ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಆ ತಾಯಿಯ ಮಡ್ಲಲ್ಲಿ, ಅದೇ ರೀತಿ ನೀವು ಕೂಡ ಗುರುವಿನ ಮಡ್ಲಲ್ಲಿ ನೀವು ಕೂಡ ಕತ್ತಲಲ್ಲಿದ್ದೀರಾ, ಸಂಘರ್ಷ ಮಾಡ್ತಾ ಇದ್ದೀರಾ. ಬಾಬಾ ನಾನು ನಿಮ್ಮ ಸ್ಮರಣೆ ಮಾಡ್ತಾ ಇದ್ದೀನಿ, ನಿಮ್ಮ ಶರಣದಲ್ಲಿದ್ದೀನಿ, ಒಳ್ಳೆಯ ಉದ್ದೇಶಗಳ ಜೊತೆ ನಡ್ಕೊಳ್ತಾ ಇದ್ದೀನಿ, ಆ ಉದ್ದೇಶಗಳನ್ನ ಮನಸ್ಸಲ್ಲಿ ಮೂಡಿಸ್ಕೊಂಡಿದ್ದೀನಿ, ನನ್ನಲ್ಲಿ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಯನ್ನು ನಿಮ್ಮ ಉಪದೇಶಗಳಂತೆ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ. ಖಂಡಿತವಾಗಿ ಇವೆಲ್ಲವೂ ನನ್ನ ಒಂದು ಹೊರಗೆ ಬರಲಿಕ್ಕೆ, ನಾನು ಈ ಕತ್ತಲೆಯಿಂದ ಹೊರಗೆ ಬರಲಿಕ್ಕೆ ದಾರಿಯನ್ನು ತೆರೆದುಕೊಡ್ತವೆ. ಈ ಪ್ರಕೃತಿ, ಆ ಬ್ರಹ್ಮಾಂಡ, ಹೊರಗಿರುವ ಬ್ರಹ್ಮಾಂಡ, ಶಕ್ತಿ ಎಲ್ಲವೂ ನನಗೆ ಸಹಾಯ ಮಾಡ್ತವೆ. ಸಕಾಲಕ್ಕನುಗುಣವಾಗಿ ನಾನು ಮೌನವಾಗಿ ನನ್ನ ಸಂಘರ್ಷವನ್ನು ಮಾಡ್ತೀನಿ. ನೀವೇ ನನ್ನ ಜೊತೆಗಿದ್ದೀರಾ ಅಂದಮೇಲೆ ನನಗೆ ಯಾವ ಭಯ ಅನ್ನೋ ರೀತಿಲಿ ಕೆಲವರು ಇದ್ದೀರಾ ಅನ್ನೋ ರೀತಿಲಿ ಬರ್ತದೆ. ಕೆಲವರು ಈಗಾಗಲೇ ಇದೆಲ್ಲ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಅವರ ಎನರ್ಜಿಗೆ ಇದು ಕನೆಕ್ಟ್ ಆಗಿದೆ. ಯಾರ ಎನರ್ಜಿಗೆ ಇದು ಕನೆಕ್ಟ್ ಆಗಿಲ್ಲ ಅಂದರೆ ಈ ಎಲ್ಲ ವಿಚಾರಗಳು ನಡೆದಿಲ್ಲ ಅಂದರೆ ಅವರಿಗಿದು ಒಂದು ಮಾರ್ಗದರ್ಶನ, ಗೈಡೆನ್ಸ್ ಸಿಗ್ತಾ ಇದೆ. ಈ ರೀತಿಯಾಗಿ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳಿ, ಈ ರೀತಿ ಆತ್ಮವಿಶ್ವಾಸವನ್ನು ತುಂಬಿಕೊಳ್ಳಿ, ಈ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ದೂರ ಇರಿ ಅನ್ನೋ ರೀತಿಯಲ್ಲಿ ಇದು ಗೈಡೆನ್ಸ್ ಕೂಡ ಆಗಿರುತ್ತೆ. ಗುರುವಿನ ಒಂದು ಮಾರ್ಗದರ್ಶನ, ಎಚ್ಚರಿಕೆ. ಹಾಗೆ ಇಲ್ಲಿ ಕೆಲವು ಶಕ್ತಿಗಳು ನಿಮಗೆ ಯಾವೆಲ್ಲ ರೀತಿಯ ಒಂದು ದೈವಿಕ ಶಕ್ತಿಗಳು ಕನೆಕ್ಟ್ ಆಗಿದೆಯೋ ಆ ಎಲ್ಲ ಶಕ್ತಿಗಳು ಇಲ್ಲಿ ನಿಮಗೆ ಬಲವಾಗಿ ಒಂದು ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ, ಅದರಲ್ಲೂ ಪ್ರಕೃತಿಯ ಶಕ್ತಿ ನಿಮ್ಮನ್ನು ತುಂಬ ಹೀಲ್ ಮಾಡ್ತದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ನೀವು ಒಂದು ಪ್ರಕೃತಿಯ ಜೊತೆ ತುಂಬ ಒಂದು ದೈವಿಕ ಸಂಪರ್ಕ, ಆತ್ಮೀಯ ಸಂಪರ್ಕವನ್ನು ಇಟ್ಕೊಳ್ಳೋದು ಬಹಳ ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಸುಮ್ಮನೆ ಅದು ಇದು ವ್ಯರ್ಥ ಮಾತುಕತೆ ಮಾಡೋದಕ್ಕಿಂತ
ಒಂದು 10 ನಿಮಿಷಗಳ ಕಾಲ ಆ ಗಿಡಗಳ ಜೊತೆ ಮಾತನಾಡುವ ಅಭ್ಯಾಸವನ್ನು ಮಾಡ್ಕೊಂಡು ನೋಡಿ, ನಿಮ್ಮ ಜೀವನದಲ್ಲಿ ಎಂಥ ಪ್ರಗತಿ ಆಗುತ್ತೆ ಅಂಥೇಳಿ. ಅಂದರೆ ಚೇತರಿಕೆ ಆಗುತ್ತೆ, ನೀವೆಷ್ಟು ಮಾನಸಿಕವಾಗಿ ಹೀಲ್ ಆಗ್ತೀರಾ, ಸಂತೃಪ್ತ ಜೀವನ ನಡೆಸ್ತೀರಾ, ಎಷ್ಟು ಖುಷಿಯಾಗಿರ್ತೀರ, ಅದು ಯಾರೂ ಕೂಡ ತಂದುಕೊಡೋಕ್ಕೂ ಸಾಧ್ಯ ಇಲ್ಲ. ನಿಮ್ಮ ಮುಖದಲ್ಲಿ ಬರುವ ಆ ಕಳೆ, ಅದೆಂಥ ಕ್ರೀಮು, ಎಂಥ ಫೇಸ್ ವಾಶ್ ಏನು ಹಾಕಿದರೂ ಬರಲ್ಲ, ಅಂಥ ಕಳೆ ಒಳಗಿನಿಂದನೇ ಬರುತ್ತೆ ಅಂತ ಆಗುತ್ತೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದೆ ಅಂತೆಲ್ಲ ಅಂದ್ಕೊಳ್ತೀನಿ. ಅಂದರೆ ಇವತ್ತಿನ ಎನರ್ಜಿಗೆ ಏನೆಲ್ಲ ಕಾರ್ಡ್ಗಳು ಕನೆಕ್ಟ್ ಆಗಿತ್ತೋ, ಇಲ್ಲಿ ಯಾವೆಲ್ಲ ರೀತಿಯ ಸಂದೇಶವನ್ನು ಬಾಬಾ ಕೊಡಬೇಕು ಅಂಥೇಳಿ ನನಗೆ ಹೇಳಿದರು, ಆ ರೀತಿಯಾಗಿ ಆ ಎನರ್ಜಿಗೆ ಕನೆಕ್ಟ್ ಆಗಿ ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ ಸ್ನೇಹಿತರೆ. ಮಾಹಿತಿ ಸಾಯಿರಾಮ್ ಅನ್ನುವ ಒಂದು ಎನರ್ಜಿ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ, ಅದನ್ನು ರಿಸೀವ್ ಮಾಡ್ಕೊಳ್ಳಿ ಸಾಯಿರಾಮ್ ಅಂತ ಹೇಳಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.